ಕೃಷ್ಣಂ ಬಲಜ್ಞಾನಕಾರ್ಯಂ ಕೃಷ್ಣಾರಮಣರಾಜ್ಯಂ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜಂ ಲಸತು ಶ್ರೀಮದಾನಂದತೀರ್ಥೇಂದ್ರಂ ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂದತಿ ಭವತಿ ಯದನುಭಾವಾತ್ ಯೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರ ಶಂಭೋ ಮಹಾದೇವ ವಿಶ್ವೇಶಾನರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಫಣಿಗಣವರಭೂಷ ಪಾರ್ವತೀಶ್ಲಾಘ್ಯವೇಷಃ ಖಲಜನಕೃತರೋಷಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಹಂ ಪಾರ್ವತೀಶಃ. ಶ್ರೀ ಗುರುಭ್ಯೋ ನಮಃ. ಹಿಮವಂತನ ಮಗಳಾಗಿ ಆವಿರ್ಭವಿಸಿದ ಪಾರ್ವತೀದೇವಿ ಮತ್ತು ಚತುರ್ಮುಖ ಬ್ರಹ್ಮನ ಮಗನಾಗಿ ಅವತರಿಸಿ ಬಂದಂತಹ ಭಗವಂತ ಶಿವ, ಮೂಲ ಸ್ವರೂಪಿಯಾದಂತಹ ಶಿವ, ಇವರಿಬ್ಬರ ಕಲ್ಯಾಣದ ಪ್ರಸಂಗವನ್ನು ನಾವು ಕನಿಷ್ಠ 4 ಗಂಟೆಗಳ ಕಾಲ ಅನುಸಂಧಾನ ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡುವ. ಅನೇಕ ಪುರಾಣಗಳಲ್ಲಿ ಪಾರ್ವತಿ ಕಲ್ಯಾಣದ ವಿಷಯಗಳು ಸಂಗ್ರಹಿತವಾಗಿದ್ದಾವೆ. ಶ್ರೀ ವೇದವ್ಯಾಸರಿಗೆ ಅನೇಕ ಕಲ್ಯಾಣಗಳನ್ನು ವರ್ಣನೆ ಮಾಡಿ ಲೋಕಕ್ಕೆ ಕೊಡುವಂತಹದ್ದು ಒಂದು ಉದ್ದೇಶ ಪುರಾಣ ಪ್ರಪಂಚದ ಮೂಲಕವಾಗಿ. ಭಗವಂತನದ್ದೇ ಆದ ಪದ್ಮಾವತಿ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣ, ಸೀತಾ ಕಲ್ಯಾಣ, ಹೆಚ್ಚು ಪ್ರಸಿದ್ಧವಿರತಕ್ಕಂತಹ ರುಕ್ಮಿಣಿ ಕಲ್ಯಾಣ, ಇಂತಹ ಅನೇಕ ಭಗವತ್ ಸ್ವರೂಪದ ಕಲ್ಯಾಣ ಕಥಾ ಜೊತೆಗೆ ಬೇರೆ ಬೇರೆ ಕಲ್ಯಾಣಗಳು, ಒಂದು ಉಷಾ ಕಲ್ಯಾಣ, ಪಾರ್ವತಿ ಕಲ್ಯಾಣ, ಸರಸ್ವತಿ ಕಲ್ಯಾಣ ಅನ್ನೋದು ಇಲ್ಲ, ಅಲ್ಲಿಂದ ನಂತರದ ಕಲ್ಯಾಣ. ಯಾಕೆ ಸರಸ್ವತಿ ಕಲ್ಯಾಣ ಯಾಕಿಲ್ಲ ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮ ಭಗವಂತನಿಂದ ಆವಿರ್ಭವಿಸುವಾಗ ತನ್ನ ಪತ್ನಿಯಾದಂತಹ ಶಾರದಾದೇವಿಯ ಜೊತೆಗೇ ಆವಿರ್ಭವಿಸಿತು. ಆದರೆ ಆವಿರ್ಭವಿಸುವಾಗ ತನ್ನ ಬಾಯಿಯಲ್ಲಿ ಪಾರ್ವತಿ ದೇವಿಯನ್ನು ಇಟ್ಟುಕೊಂಡು ಚತುರ್ಮುಖ ಬ್ರಹ್ಮ ಆವಿರ್ಭವಿಸ್ತಾನೆ. ತಾನು ಮೊದಲ ಬಾರಿ ಮಾತು ಎತ್ತಿದಾಗ ಆ ವಾಗ್ದೇವಿ ಬಾಯಿಯಿಂದ ಹೊರಗೆ ಬಂದು ಪ್ರಕಟಳಾಗ್ತಾಳೆ. ಪತ್ನಿ ಅವರಿಬ್ಬರಿಗೆ ಆನಂತರ ವಿವಾಹ ಆಗಿ ಪತ್ನಿತ್ವ ಬಂದದ್ದಲ್ಲ, ಅವರು ಸತಿಪತಿಯರಾಗಿಯೇ ಆವಿರ್ಭಾವಗೊಂಡದ್ದು. ಆದರೆ ಉಮಾಮಹೇಶ್ವರರು ಕೂಡ ವಸ್ತುತಃ ಹಾಗೆ. ಉಮಾಮಹೇಶ್ವರರು ಬೇರೆ ಅಲ್ಲ, ವಾರುಣಿ ಶೇಷರು ಬೇರೆ ಅಲ್ಲ. ಇವತ್ತು ಯಾರು ಉಮಾಮಹೇಶ್ವರರು ಇದ್ದಾರೋ ಅವರೇ ಮುಂದಕ್ಕೆ ವಾರುಣಿ ಮತ್ತು ಶೇಷ ಆಗತಕ್ಕಂಥವರು. ಅಂದರೆ ಇವತ್ತು ರುದ್ರ ನಾಗಭೂಷಣನಾಗಿದ್ದಾನೆ. ನಾಗಭೂಷಣನಾದಂತಹ ರುದ್ರನೇ ಮುಂದಕ್ಕೆ ನಾಗನಾಗುವವ, ಮುಂದಕ್ಕೆ ನಾಗಸ್ಥಾನವನ್ನು ಪಡೆಯುವವ. ಹೇಗೆ ವಾಯುದೇವರೇ ಮುಂದಕ್ಕೆ ಬ್ರಹ್ಮ, ಭಾವಿ ಬ್ರಹ್ಮ ಅಂತ ಕರೀತೇವೆ, ಹಾಗೆ ರುದ್ರದೇವರನ್ನು ಭಾವಿ ಶೇಷ ಅಂತ ಕರೀತೇವೆ. ಆದ್ದರಿಂದ ರುದ್ರದೇವರ ಅವತಾರ ಸ್ವರೂಪದಲ್ಲಿ, ಆ ರುದ್ರ ಅನ್ನುವ ಮೂಲ ರೂಪದಲ್ಲಿ ಕಲ್ಯಾಣದ ಅನೇಕ ಕಥೆಗಳಿದ್ದಾರೆ. ಆದರೆ ಶೇಷ ರೂಪದಲ್ಲಿ ಅಂತಹ ಕಲ್ಯಾಣಗಳಿಲ್ಲ. ಈಗ ವಾಯುದೇವರು ಅವತಾರ ಮಾಡಿದಾಗ ವಾಯುದೇವರ ಭೀಮಸ್ವರೂಪದಲ್ಲಿ ಕಲ್ಯಾಣ ಪ್ರಸಂಗ ಉಂಟು. ಒಂದು ಸಲ ಹಿಡಿಂಬ ಕಲ್ಯಾಣ ಅಂತ ಒಂದು ಉಪನ್ಯಾಸ ಮಾಡಬೇಕು. ಹಿಡಿಂಬ ಕಲ್ಯಾಣದ ಕಥೆ ಇದೆ, ಪಾರ್ವತಿ ದ್ರೌಪದಿ ಕಲ್ಯಾಣದ ಕಥೆ ಇದೆ, ಭೀಮಸ್ವರೂಪದಲ್ಲಿ ಕಾಳಿ ಕಲ್ಯಾಣ ಅಂತ ಇನ್ನೊಂದು ಕಥೆ ಇದೆ. ಹೀಗೆ ಕಲ್ಯಾಣದ ಕಥೆಗಳಲ್ಲಿದ್ದಾರೆ. ಆದರೆ ಬ್ರಹ್ಮದೇವರ ಕಲ್ಯಾಣದ ಕಥೆ ಇಲ್ಲ. ಹಾಗೆ ಅವತಾರ ಬ್ರಹ್ಮದೇವ ಅವತಾರ ಮಾಡುವುದಿಲ್ಲ ಅಂತ ಗೊತ್ತ ಹಾಗೆ ಶೇಷದೇವರು ರುದ್ರದೇವರ ನಂತರದ ಪದವಿಯಾದ್ದರಿಂದ ಆ ಪದವಿಯಲ್ಲಿ ಕಲ್ಯಾಣಾದಿ ಕಥೆಗಳಿರುವುದಿಲ್ಲ.
ರುದ್ರ ಸ್ವರೂಪದಲ್ಲಿ ಕಲ್ಯಾಣಾದಿ ಕಥೆ ಇದೆ. ಈ ಸಂದರ್ಭದಲ್ಲಿ ಅದನ್ನು ಯಥಾಶಕ್ತಿ ಅವಲೋಕನೆ ಮಾಡುವ. ಪರ್ವತಗಳ ರಾಜನಾದಂತಹ ಹಿಮವಂತನಿಗೆ ಪಿತೃಮಾನಸ ಕನ್ಯೆಯಾದಂತಹ ಮೇನಾದೇವಿಯ ಜೊತೆಗೆ ವಿವಾಹವಾಗ್ತದೆ. ಪಿತೃಗಳು ಅಮೂರ್ತರು ಮತ್ತು ಸುಮೂರ್ತರು ಅಂತ ಎರಡು ಬಗೆ. ಸುಮೂರ್ತ ಪಿತೃಗಳನ್ನೇ ಸಮೂರ್ತ ಪಿತೃಗಳು ಎಂದು ಕರೀತಾರೆ. ಈ ಅಮೂರ್ತ ಪಿತೃಗಳಿಗೆ ಮಾನಸ ಕನ್ಯೆಯರಿದ್ದಾರೆ. ಆ ಮಾನಸ ಕನ್ಯೆಯರಲ್ಲಿ ಅಚ್ಚೋದೆ, ಮೇನೆ ಅಂತ ಹೇಳುವ ಕನ್ಯೆ, ಅದರಲ್ಲಿ ಮೇನಾ ಅಂತ ಹೇಳುವ, ಮೇನಾ ಅನ್ನುವುದನ್ನೇ ಮೇನಕ ಅಂತ ಕರೀತಾರೆ. ಹೇಗೆ ಬಾಲ, ಬಾಲಕ, ಯುವ, ಯುವಕ ಅನ್ನುವುದು ಸ್ವಾರ್ಥದಲ್ಲಿ ಕಪ್ರತೆ ಬರುವುದು. ಹಾಗೆ ಮೇನೆಯನ್ನು ಮೇನಕ ಅಂತ ಕರೀತಾರೆ. ಪಿತೃಮಾನಸ ಕನ್ಯೆಯಾದಂತಹ ಮೇನಕೆಯನ್ನು ಪಿತೃಗಳೇ ಈ ಪರ್ವತರಾಜನಾದಂತಹ ಹಿಮವಂತನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಹಿಮವಂತ ಅನ್ನುವುದು ಒಂದು ವ್ಯಕ್ತಿ ಸ್ವರೂಪ. ಆತನಿಂದ ಅಭಿಮನ್ಯಮಾನವಾದ ವಿಶಾಲವಾದ ಪರ್ವತ ರಾಶಿ, ಅದು ಭಾರತ ವರ್ಷದ ಸೀಮಾ ಪರ್ವತ. ಈ ಭಾರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ, ಹೀಗೆ ವರ್ಷಗಳು ಒಟ್ಟು ಈ ಸಪ್ತದ್ವೀಪ ವಸುಂಧರೆಯಲ್ಲಿ ಮಧ್ಯದಲ್ಲಿರುವ ದ್ವೀಪ, ಜಂಬೂ ದ್ವೀಪದಲ್ಲಿ ಒಟ್ಟು 9 ವರ್ಷಗಳಿದ್ದಾವೆ. ಆ 9 ವರ್ಷಗಳಲ್ಲಿ ಭಾರತ ವರ್ಷ ಮತ್ತು ಮೇಲಿನ ವರ್ಷಗಳಿಗೆ ಮಧ್ಯದ ಸೀಮಾ ಪರ್ವತವಾಗಿರತಕ್ಕಂಥದ್ದು ಈ ಹಿಮವತ್ ಪರ್ವತ. ಆ ಹಿಮವತ್ ಪರ್ವತ ಶ್ರೇಣಿ ಒಂದು ಸಮುದ್ರದಿಂದ ಮತ್ತೊಂದು ಸಮುದ್ರದ ತನಕ ಚಾಚಿ ನಿಂತಿದೆ. ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದ ತನಕ ಚಾಚಿ ನಿಂತಿರತಕ್ಕಂತಹ ಪರ್ವತ ಶ್ರೇಣಿ ಹಿಮವತ್ ಪರ್ವತ. ನಮ್ಮ ಇವತ್ತಿನ ಭೂಗೋಳದಲ್ಲಿ ಅಷ್ಟು ಸ್ಪಷ್ಟವಾಗಿ ಗೋಚರಿಸಲಿಕ್ಕಿಲ್ಲ. ಅದನ್ನು ಪದ್ಮಪುರಾಣ ಹೇಳ್ತದೆ. ಆ ಪರ್ವತ ಎಲ್ಲಿಂದ ಎಲ್ಲಿಯ ತನಕ ಇದೆ ಅಂದರೆ 2 ಸಮುದ್ರ, ಈ ಕಡೆಯ ಪೂರ್ವ ಸಮುದ್ರದಿಂದ ಶುರು ಮಾಡಿ ಹೀಗೆ ಹೋಗಿ ಈ ಕಡೆಯ ಸಮುದ್ರದ ತನಕ ಇದೆ ಅಂತ ಹಿಮವತ್ ಪರ್ವತ. ಅದು ಒಂದು ರೀತಿ ಭರತ ಭೂಮಿಗೆ ಒಂದು ಅಳತೆ ಕೋಲು ಇಟ್ಟ ಹಾಗಿದೆ ಅಂತ. ಅದನ್ನು ಕಾಳಿದಾಸ ಕುಮಾರ ಸಂಭವ ಅಂತ ಒಂದು ಕಾವ್ಯವನ್ನು ರಚಿಸಿ, ಕಾಳಿದಾಸನ ಕುಮಾರ ಸಂಭವ ಕಾವ್ಯದ ಮೂಲ ಉದ್ದೇಶವೇ ಪಾರ್ವತಿ ಕಲ್ಯಾಣವನ್ನು ವರ್ಣನೆ ಮಾಡಿ ಆ ಪಾರ್ವತಿ ಪರಮೇಶ್ವರರಲ್ಲಿ ಕುಮಾರ ಸಂಭವನಾಗ್ತಾನೆ. ಕುಮಾರ ಅಂದರೆ ಷಣ್ಮುಖ. ಅವನ ಆವಿರ್ಭಾವದ ಕಥೆಯನ್ನು ಉಲ್ಲೇಖಿಸಿಯೇ ಕುಮಾರ ಸಂಭವವೆಂಬ ಕಾವ್ಯವನ್ನು ಕಾಳಿದಾಸ ವಿರಚನೆ ಮಾಡಿರುವಂತ. ಆತ ಆರಂಭದ ಶ್ಲೋಕದಲ್ಲಿ ಹಿಮವಂತನನ್ನು ವರ್ಣನೆ ಮಾಡುವಾಗ ಅವನು ಹೇಗಿದ್ದಾನೆ, ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾತಿ ರಾಜ. ಅವನು ಹೇಗಿದ್ದಾನೆ ಅಂದರೆ ಪೂರ್ವಾಪರವು ತೋಯನಿಧಿ ವಗಾಕ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ. ಈ ಭಾರತ ಪೃಥಿವಿಗೆ ಮಾನದಂಡವೋ ಎಂಬಂತೆ, ಒಂದು ಅಳತೆಗೋಲು ಎಂಬ ಹಾಗೆ 2 ಸಮುದ್ರಗಳನ್ನು ಕೂಡ ಸೇರಿಸಿಕೊಂಡು ನಿಂತಿರ್ತಕ್ಕಂಥ ಹಿಮವತ್ ಪರ್ವತ ಇದ್ದಾನೆ ಅಂತ ಆ ಪರ್ವತದ ಶರೀರವನ್ನು ವರ್ಣನೆ ಮಾಡ್ತಾರೆ. ನಾವೀಗ ಪರ್ವತದ ಶರೀರದಲ್ಲೇ ನಿಂತುಕೊಳ್ಬಾರ್ದು. ಆ ಪರ್ವತಕ್ಕೆ ನಿಯಾಮಕನಾದಂತಹ ಪರ್ವತ ರಾಜ ಅನಿಸಿದಂತಹ ಹಿಮವಂತ ಅದೊಂದು ಚೇತನ, ಅದೊಂದು ದೇವತಾ ಸ್ವರೂಪ. ನಮ್ಮಲ್ಲಿ ಎಲ್ಲ ಪರ್ವತಗಳಿಗೂ ಒಂದೊಂದು ದೇವತೆಗಳಿದ್ದಾರೆ. ವಿಂಧ್ಯ ಅಂದರೆ ವಿಂಧ್ಯ ಪರ್ವತ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ಮಧ್ಯದಲ್ಲಿ ಸೀಮೆಯಾಗಿ ವಿಭಜಿಸತಕ್ಕಂತಹ ಪರ್ವತ. ಆ ವಿಂಧ್ಯ ಪರ್ವತ ಅಂದರೆ ಯಾರು? ವಿಂಧ್ಯ ಅಂತ ಒಬ್ಬ ಇದ್ದಾನೆ ಪರ್ವತ ರಾಜ. ಅವನು ಯುವರಾಜ ಇದ್ದ ಹಾಗೆ. ಹಿಮವತ್ ಪರ್ವತ ರಾಜ, ಅವನು ಪರ್ವತ ರಾಜನಾದರೆ ಈಗ ಯುವರಾಜ ಇದ್ದ ಹಾಗೆ. ಈ ವಿಂಧ್ಯ ಪರ್ವತ ಯಾರು? ಅವನು ಅಗಸ್ತ್ಯರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವು. ಅಗಸ್ತ್ಯರ ಗುರುಕುಲದಲ್ಲಿ ಹೋಗಿ ಓದಿದ್ದಾನೆ ವಿಂಧ್ಯ. ಲೋಪಾಮುದ್ರೆಯೇ ಅನ್ನ ಹಾಕಿ ಅದನ್ನು ಬೆಳೆಸಿದ. ಅಂತಹ ವಿಂಧ್ಯ ಯದ್ವಾತತ್ವ ಬೆಳೀಲಿಕ್ಕೆ ಬಂದಾಗ ಆ ವಿಂಧ್ಯನನ್ನು ಮತ್ತೆ ತಗ್ಗಿಸಿ ಬಗ್ಗುವ ಹಾಗೆ ಮಾಡಿರ್ತಕ್ಕಂಥವರು ಅಗಸ್ತ್ಯರು ಅನ್ನುವುದು ಪುರಾಣದಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು. ಹಾಗೆ ವಿಂಧ್ಯವು ಪರ್ವತವಾದರೂ ಅದಕ್ಕೆ ಅಭಿಮಾನಿಯಾಗಿ ಪರ್ವತ ವಿಂಧ್ಯ ಅನಿಸ್ತಕ್ಕಂಥ ಒಬ್ಬ ರಾಜ, ಯುವರಾಜ ಹೇಗಿದ್ದಾನೋ ಹಾಗೆ ಹಿಮವತ್ ಪರ್ವತದ ನಿಯಾಮಕ ಶಕ್ತಿ ಎನಿಸಿದಂತಹ ಒಬ್ಬ ಹಿಮವಂತ ಇದ್ದಾನೆ. ಆತನ ಪತ್ನಿ ಪಿತೃಮಾನಸ ಕನ್ಯೆ ಮೇನೆ. ಇವರಿಬ್ಬರ ದಾಂಪತ್ಯದಲ್ಲಿ ಆವಿರ್ಭವಿಸಿದ ಮಕ್ಕಳು 3 ಜನ. ಮೊದಲು ಒಬ್ಬ ಗಂಡು ಮಗ, ಆಮೇಲೆ 3 ಜನ ಹೆಣ್ಣು ಮಕ್ಕಳು, ಒಟ್ಟು 4 ಜನ ಮಕ್ಕಳಿದ್ದಾರೆ ಈತನಿಗೆ, ಹಿಮವಂತನ ಮಕ್ಕಳು. ಮೇನೆಯಲ್ಲಿ ಹುಟ್ಟಿದ ಮಗನಾದ್ರಿಂದ ಅವನನ್ನು ಮೇನಾಕ ಅಂತ ಕರೀತಾರೆ. ಹಿಮವಂತನ ಮಗ, ಮೇನಕೆಯ ಮಗನಾದ್ರಿಂದ ಅವನಿಗೆ ಮೇನಾಕ ಅಂತ ಹೆಸರು. ಬಂಗಾರದ ಪರ್ವತ ಈ ಹಿಮವಂತ, ಹಿಮದ ಪರ್ವತ. ಅವನನ್ನು ಬೆಳ್ಳಿ ಬೆಟ್ಟ ಅಂತ ಕರೀತಾರೆ. ಇವನು ರಜತ ಪರ್ವತವಾದರೆ ಅವನ ಮಗ ಬಂಗಾರದ ಪರ್ವತ. ಅಂತೂ ಅಪ್ಪನಿಗಿಂತ ಮಗ ಬಹಳ ಶ್ರೇಷ್ಠ ಅಂತ. ಹೀಗೆ ಹಿಮವಂತನ ಮಗ ಮೇನಾಕ, ಅವನು ಬಂಗಾರದ ಪರ್ವತ. ಹನುಮಂತ ದೇವರು
ಯಾವಾಗ ಸಮುದ್ರೋಲ್ಲಂಘನ ಮಾಡ್ತಾರೆ ಆವಾಗ ಸಮುದ್ರದ ಮೇಲೆ ಬಂದು ಸ್ವಲ್ಪ ವಿಶ್ರಮಿಸಿ ಹೋಗು ಮಹಾರಾಯ ಅಂತ ಕೇಳಿಕೊಂಡಂತಹ ಆ ಮೈನಾಕ ಪರ್ವತ. ಉಳಿದ ಪರ್ವತಗಳೆಲ್ಲ ವಜ್ರಾಘಾತದಿಂದಾಗಿ ತಮ್ಮ ರೆಕ್ಕೆಗಳನ್ನು ಕಳೆದುಕೊಂಡ್ರೆ ರೆಕ್ಕೆಯನ್ನು ಇವತ್ತಿನ ತನಕವೂ ಉಳಿಸಿಕೊಂಡು ಸಮುದ್ರಾಂತರ್ಗಾಮಿಯಾಗಿರತಕ್ಕಂತಹ ಪರ್ವತ ಮೈನಾಕ ಪರ್ವತ. ಅವನು ಹಿಮವಂತನ ಮಗ ಮೈನಾಕ. 3 ಜನ ಹೆಣ್ಣು ಮಕ್ಕಳು. ಅವರಿಗೆ ಏನು ಹೆಸರಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ ಪುರಾಣಗಳಲ್ಲಿ. ಪರ್ವತನ ಮಕ್ಕಳಾದ್ರಿಂದ ಪಾರ್ವತಿಯಿಂದ ಅವರನ್ನೆಲ್ಲ ಕರೀತಾರೆ. ಪರ್ವತನ ಮಕ್ಕಳು. ಪಾರ್ವತಿ ಅನ್ನುವ ಶಬ್ದಕ್ಕೆ ಪರ್ವತ ಸುತೆ ಅಂತ ಅಷ್ಟೇ ಅರ್ಥ. ಗಿರಿ ಕನ್ನಿಕೆ, ಗಿರಿ ನಂದಿನಿ, ಗಿರಿ ನಂದಿನಿ, ನಂದಿತ ವೇದಿನಿ ಅಂತ ಎಲ್ಲ ಬಹಳಷ್ಟು ಕೇಳಿರ್ತೀವಿ. ಆ ಗಿರಿ ನಂದಿನಿ ಅಂತ ಅಷ್ಟೇ ಹೆಸರು ಇವರಿಗೆಲ್ಲ. ಆದರೆ ಅವರೆಲ್ಲರೂ ತಪಪ್ರಿಯೆಯರು. ತಪಸ್ಸು ಅಂದರೆ ಅವರಿಗೆ ಬಹಳ ಇಷ್ಟ. ಆ ರೀತಿ ತಪಸ್ಸಿಗೆ ತೊಡಗಿದ್ದಾರೆ. ಮಾನವ ಶರೀರ ಪ್ರಾಪ್ತವಾದಾಗ ಈ ಶರೀರದ ಮೂಲಕವಾಗಿ ನಾವು ತಪಸ್ಸಿನಿಂದ ಈ ಮನುಷ್ಯನಿಂದ ಅರ್ಜಿಸಲಾಗದೇ ಇದ್ದದ್ದನ್ನು ಅರ್ಜಿಸಬೇಕು ಅಂತ ಆಲೋಚನೆ ಮಾಡಿದಂತಹ ಮತ್ಯ ಕನ್ನಿಕೆಯರು. ಆ ರೀತಿ ತಪಸ್ಸಿನಿಂದ ದೇವತ್ವವನ್ನು ಪಡೆದಂತಹ ಸ್ತ್ರೀಯರು. ಅದರಲ್ಲಿ ಒಬ್ಬಳು ಒಂದು ಪಾಟಲ ಪುಷ್ಪವನ್ನು ತಿಂದುಕೊಂಡು ತಪಸ್ಸು ಮಾಡಿದ್ದಂತೆ. ದಿನ ಒಂದಕ್ಕೆ ಒಂದು ದಾಸವಾಳದ ಹೂ ಮಾತ್ರ ತಿನ್ನುವುದು, ಕೆಂಪು ಹೂವನ್ನು ಮಾತ್ರ ತಿಂದುಕೊಂಡು ತಪಸ್ಸು. ಪಾಟಲವನ್ನು ತಿಂದುಕೊಂಡು ತಪಸ್ಸು ಮಾಡಿದ್ರಿಂದ ಅವಳನ್ನು ಏಕಪಾಟಲ ಅಂತ ಕರೆದರು. ಇನ್ನೊಬ್ಬಳು ಅವಳು ಒಂದು ಎಲೆಯನ್ನು ಮಾತ್ರ ತಿಂದುಕೊಂಡು ತಪಸ್ಸು ಮಾಡಿದ್ಳು. ಈ ತಂಗಿಗಿಂತ ಸ್ವಲ್ಪ ಜಾಸ್ತಿ ಅವಳ ತಪಸ್ಸು. ಇವಳು ಒಂದು ಹೂ ತಿಂದುಕೊಂಡು ತಪಸ್ಸು ಮಾಡಿದರೆ ಅವಳು ಒಂದು ಎಲೆಯನ್ನು ತಿಂದುಕೊಂಡು ತಪಸ್ಸು. ಅದು ಯಾವುದರ ಎಲೆ ಅಂತ ಹೇಳಿಲ್ಲ. ತುಂಬ ಬಾಳೆ ಎಲೆ ತಿಂತಾ ಇದ್ಲು ಅಥವಾ ಚಿಕ್ಕದಾಗಿ ಕಮಲದ ಎಲೆ ತಿಂತಾ ಇದ್ಲು, ಯಾವುದೋ ಒಂದು ಎಲೆಯನ್ನು ತಿಂದುಕೊಂಡು ತಪಸ್ಸು. ಒಂದು ಪರ್ಣವನ್ನು ತಿಂದುಕೊಂಡು ತಪಸ್ಸು ಮಾಡಿದ್ರಿಂದ ಅವಳಿಗೆ ಏಕಪರ್ಣ ಅಂತ ಹೆಸರು. ಇನ್ನೊಬ್ಬಳು ಎಲೆಯನ್ನೂ ಬಿಟ್ಟು ತಪಸ್ಸು ಮಾಡಿದ್ಲಂತೆ. ಪುಷ್ಪ ತಿಂತಾಳ ಅದು ಇಲ್ಲವೇ ಇಲ್ಲ. ಹಾಗಾದರೆ ಅವಳು ಏಕಪಾಟಲೇ ಅಲ್ಲ. ಒಂದು ಎಲೆಯನ್ನಾದರೂ ತಿಂತಾಳ ಅದನ್ನೂ ಬಿಟ್ಲಂತೆ. ಏನೂ ತಿನ್ನದೇ ತಪಸ್ಸು ಮಾಡಿದ್ರಿಂದ, ಎಲೆಯನ್ನೂ ಬಿಟ್ಟದ್ರಿಂದ ಅವಳಿಗೆ ಅಪರ್ಣೆ ಅಂತ ಹೆಸರು. ನವಿದ್ಯಂತೆ ಪರ್ಣಾನಿ ಅಪಿ ಆಹಾರತ್ವೇನ ಯಸ್ಯ. ಯಾರು ಪರ್ಣವನ್ನು ಕೂಡ ಆಹಾರವನ್ನಾಗಿ ತೆಗೆದುಕೊಳ್ಳದೆ ತಪಸ್ಸು ಮಾಡಿದ್ಲೋ ಆಕೆಗೆ ಅಪರ್ಣಾದೇವಿ ಅಂತ ಕರೀತಾರೆ. ಅವಳು ಎಷ್ಟು ಘನಘೋರವಾದ ತಪಸ್ಸು ಮಾಡಿದ್ಲು ಅಂದರೆ, ಅವಳು ಮಾಡ್ತಾ ಇದ್ದಂತಹ ತಪಸ್ಸನ್ನು ನೋಡುವುದಕ್ಕೆ ಅಂತ ಒಂದು ಸಲ ಮೇನಾದೇವಿ ಬರ್ತಾಳೆ. ತಾಯಿಯಾದ ಮೇನೆ ಬಂದವಳು ಇವಳ ಕಠೋರ ತಪಸ್ಸು ನೋಡಿ ಪಾದಾಂಗುಷ್ಠದಲ್ಲಿ ಮಾತ್ರ ನಿಂತುಕೊಂಡು 2 ಕೈಗಳನ್ನು ಶಿರಸಿನ ಮೂಲಕ ಎತ್ತರಕ್ಕೆ ಧರಿಸಿ ಕಣ್ಣಿನಿಂದ ಉರಿಯುವ ಸೂರ್ಯನನ್ನು ನೋಡಿಕೊಂಡು ಸುತ್ತ 4 ಕಡೆ ಬೆಂಕಿ ಹಾಕಿ ಪಂಚಾಗ್ನಿ ತಪಸ್ಸು ಹೀಗೆ ಮಾಡ್ತಾ ಇದ್ರೆ ಅವಳನ್ನು ನೋಡಿ ಮೇನೆ ಹೇಳ್ತಾಳೆ, ಮಗಳೇ ಬೇಡ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಮಾಡಬಾರ್ದು, ಮಗಳೇ ಬೇಡ ಅಂತ ಹೇಳ್ತಾಳೆ. ಸಂಸ್ಕೃತದಲ್ಲಿ ಮಗಳೇ ಬೇಡ ಅಂತ ಹೇಳುವುದಕ್ಕೆ ಇಷ್ಟು ಶಬ್ದ ಬೇಕಾಗಿಲ್ಲ. ಉ ಮಾ ಅಂತ ಹೇಳ್ತಾರೆ. ಉ ಅಂದರೆ ಮಗಳೇ, ಅದು ಪ್ರೀತಿ ಸಂಬೋಧನೆಯಲ್ಲಿರ್ತಕ್ಕಂಥ ಶಬ್ದ. ಉ ಮಾ ಅಂದರೆ ಬೇಡ ಅಂತ. ಇಷ್ಟು ಬೇಡ ಅಂತ ಹೇಳಿದ್ರಿಂದ ಅವಳು ಕೇಳದೆ ತಪಸ್ಸು ಮುಂದುವರಿಸಿದ್ರಿಂದ ಅವಳಿಗೆ ಉಮಾ ಅಂತ ಒಂದು ಹೆಸರಾಗ್ತದೆ ಅಂತ ಅಶರೀರವಾಣಿ ಆಗ್ತದೆ. ಹೀಗೆ ಅಪರ್ಣೆ ಉಮೆ ಅಂತ ಕರೆಸಿಕೊಂಡಂತಹ ಒಬ್ಬಳು ಮಗಳು. ಇದರಲ್ಲಿ 2 ಮಕ್ಕಳಿಗೆ ಮದುವೆ ಬೇಗ ಆಗ್ತದೆ. ಅದರಲ್ಲಿ ಜೈಗೀಶವ್ಯನಿಗೆ ಕೊಟ್ಟು ಏಕವರ್ಣೆಯನ್ನು ವಿವಾಹ ಮಾಡ್ತಾರೆ. ಅಸಿತ ದೇವಲನಿಗೆ ಕೊಟ್ಟು ಏಕಬಾಟಲೆಯನ್ನು ವಿವಾಹ ಮಾಡ್ತಾರೆ. ಆದರೆ ಅಪರ್ಣೆ ಮಾತ್ರ ಶಿವನನ್ನೇ ವಿವಾಹವಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಈ ಅಪರ್ಣೆಯ ತಪಸ್ಸು ಶಿವನನ್ನೇ ತಾನು ವಿವಾಹವಾಗಬೇಕು ಅಂತ ತಪಸ್ಸು ಮಾಡಿ ಮುಂದುವರಿಯುವುದಕ್ಕೆ ಏನು ನಿಮಿತ್ತ ಅನ್ನುವುದನ್ನು ನಾವು ಇವತ್ತು ಅವಲೋಕನೆ ಮಾಡೋಣ. ನಾಳೆ ತಪಸ್ಸನ್ನು ಅವಲೋಕನೆ ಮಾಡೋಣ. ನಾಡಿದ್ದು ಮದುವೆ ಮಾಡೋಣ. ಮುಹೂರ್ತ ನಾಡಿದ್ದು ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಇದರ ಹಿನ್ನೆಲೆಯಲ್ಲಿ ಈಕೆ ಇಷ್ಟು ದೊಡ್ಡ ತಪಸ್ಸು. ಅಷ್ಟೇ ಅಲ್ಲ, ರುದ್ರನೂ ಕೂಡ ನನಗೆ ಅವಳು ಹೆಂಡತಿಯಾಗಿ ಬರಬೇಕು ಅಂತ ತಪಸ್ಸು ಮಾಡಿದ್ದಾರೆ. ನೋಡಿ, 2 ತಪಸ್ಸು ಮಾಡಿ ಪಡೆದಂತಹ ಭಾಗ್ಯ ಏನು ಅಂತ ಹೇಳಿದ್ರೆ ಮದುವೆ. ಕೆಲವರೆಲ್ಲ ಪಾಪ ಮಾಡಿದ್ರಿಂದ ಮದುವೆ ಆಗ್ತಾರೆ. ಅವರು ಹೇಳುವುದು, ಮದುವೆ ಆದ್ಮೇಲೆ ಹೇಳುವುದು ಕೂಡ ಇದೆ, ನಾನು ಯಾವ ಪಾಪ ಮಾಡಿದ್ದೇನೆ ಅಲ್ವ ನಿಮ್ಮಂತ ಗಡ್ಡ ಸಿಗಲಿಲ್ಲ ಅಂತ ಹೇಳಿ. ಅವಳು ಕೂಡ ಅದಕ್ಕೆ ಸಮಾನಲ್ಲ. ಅವನು ಕೂಡ ಹಾಗೆ ಹೇಳ್ತಾನೆ, ನನ್ನ ಯಾವ ಕರ್ಮದ ಫಲವೋ ಏನೋ ನಿನ್ನಂತ ಹೆಂಡತಿ ಜೊತೆಗೆ ಸಂಸಾರ ಮಾಡಬೇಕಲ್ವ. ಈ ರೀತಿ ಯಾವ ದಾಂಪತ್ಯವೂ ಇರಬಾರ್ದು. ಶಿವಪಾರ್ವತಿಯರ ದಾಂಪತ್ಯ ಅದು ಪರಸ್ಪರ ಫಲಾಯಿತವು ಅಂತಾರೆ. ಇವರ ತಪಸ್ಸು, ಇವಳು ತಪಸ್ಸು ಮಾಡಿ ಪಡೆದ ಗಂಡ, ಅವಳು ತಪಸ್ಸು ಮಾಡಿ ಪಡೆದಂಥ ಹೆಂಡತಿ, ಪರಸ್ಪರ ಫಲಾಯಿತ. ಅವರ ತಪೋಭೂಮಿಕೆಯಿಂದ ಈಕೆಗೆ ಅವನೆಂಬ ಗಂಡ, ಅವನಿಗೆ ಇವಳೆಂಬ ಹೆಂಡತಿ ಸಿಕ್ಕಿದ್ದು ಅದು ತಪಸ್ಸಿನ ಫಲವಾಗಿ. ಅಂತಹದ್ದು ಅವರ ದಾಂಪತ್ಯ. ಒಂದು ಶರೀರದಲ್ಲಿ 2 ಇರತಕ್ಕಂತಹ ಪಾರ್ವತಿ ಪರಮೇಶ್ವರರು. ಅವರನ್ನು ಈ ಪುರಾಣ ಉಲ್ಲೇಖ ಮಾಡ್ತದೆ. ಎಂತಹ ಪಾರ್ವತಿ ಪರಮೇಶ್ವರರು ಗೊತ್ತಿದ್ರೆ ಶಬ್ದಾರ್ಥದ ಹಾಗೆ ಸಂಬಂಧ.
ಕಾಳಿದಾಸ ರಘುವಂಶದಲ್ಲಿ ಮಾಡುವ ಶ್ಲೋಕ ವಾಗರ್ಥ ಆಗುವ ಸಂಪೃಕ್ತವು ಅಂತ. ಅವನು ಈ ಪದ್ಮಪುರಾಣವನ್ನು ಚೆನ್ನಾಗಿ ಓದಿದ್ದಾನೆ ಕಾಳಿದಾಸ ಕವಿ, ನಮ್ಗೆ ಗೊತ್ತಾಗ್ತದೆ. ಪದ್ಮಪುರಾಣದಲ್ಲಿ ಇವರಿಬ್ಬರ ಸಂಬಂಧ ಹೇಗೆ ಅಂದರೆ ಪದ ಮತ್ತು ಅರ್ಥಗಳಿಗಿದ್ದಂತಹ ಸಂಬಂಧ. ಪದ ಅರ್ಥ ಇಲ್ಲದೆ ಒಂದು ಪದ ಇರುವುದಿಲ್ಲ, ಪದವಿಲ್ಲದೆ ಒಂದು ಅರ್ಥ ಇಲ್ಲ. ಒಂದು ಅರ್ಥ ಇದೆ ಅಂದರೆ ಅದನ್ನು ಹೇಳುವಂಥ ಒಂದು ಶಬ್ದ ಇದೆ. ಇದೊಂದು ಅರ್ಥ ಅಂತಾದರೆ ಇದಕ್ಕೆ ಒಂದು ಘಟಿ ಅಂತ ಹೇಳುವ ಶಬ್ದ ಇದೆ. ಘಟಿ ಅನ್ನುವುದೇ ಹೋಗಿ ಗಡಿ ಅಂತಾಗಿ, ಅದರ ಜೊತೆಗೆ ಆಮೇಲೆ ಆರ ಸೇರಿ ಗಡಿ ಒಂದು ಯಕಾರ ಆಗುವ ಸಂಧಿಯಾಗಿ ಗಡಿಯಾರ ಅಂತಾಗಿದೆ. ಅದೇನು ಬೇಕಾದ್ರಾಗಿ ಒಂದು ಅರ್ಥ ಇದ್ದ ಮೇಲೆ ಅದಕ್ಕೊಂದು ಶಬ್ದ ಇದೆ. ಒಂದು ಶಬ್ದ ಪದ ಇದೆ ಅಂತ ಆದಮೇಲೆ ಅದಕ್ಕೊಂದು ಅರ್ಥ ಇದೆ. ಪದ ಮತ್ತು ಅರ್ಥ ವಾಗರ್ಥ ಇವ ಸಂಪೃಕ್ತವು ಅಂತ. ವಾಕು ಮತ್ತು ಅರ್ಥಗಳು ಹೇಗೆ ನಿಕಟವಾಗಿ ಸಂಬದ್ಧಗಳು, ಹಾಗೆ ಶ್ರೀಮನ್ ಮಧ್ವಾಚಾರ್ಯರು ಹೇಳುವಾಗ ವಾಕು ಮತ್ತು ಅರ್ಥದ ಬಗ್ಗೆ ಹೇಳುವುದಿಲ್ಲ. ಅವರು ಹೇಳುವಾಗ ಮನಸ್ಸು ಮತ್ತು ಮಾತು, ಮಾತು ಮತ್ತು ಮನಸ್ಸಿನ ಸಂಬಂಧ ಇದ್ದ ಹಾಗೆ ಈ ಪಾರ್ವತಿ ಪರಮೇಶ್ವರನ ಸಂಬಂಧ ಅಂತ ಅವರು ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ವಾಗ್ವೈ ಉಮಾ ಸಮುದ್ದಿಷ್ಟ ಮನೋರುದ್ರ ಉದಾಹೃತ. ವಾಗ್ವೈ ಉಮಾ ಸಮುದ್ದಿಷ್ಟ. ಉಮೆ ಅಂತ ಹೇಳಿದರೆ ಅದು ವಾಕಿಗೆ ಸಂಬಂಧಪಟ್ಟ ದೇವತೆ ಉಮೆ ಪಾರ್ವತಿ. ಮನಃ ರುದ್ರ ಪ್ರಕೀರ್ತಿತ. ರುದ್ರ ಮನೋಭಿಮಾನಿಯಾದಂತಹ ದೇವ, ಅದನ್ನ ಮನಸ್ಸು ಅಂತ ಹೇಳಿದರೆ ರುದ್ರ. ಈ ರುದ್ರ ಮತ್ತು ಪಾರ್ವತಿಯ ಸಂಬಂಧ ಅಂತ ಹೇಳಿದ್ರೆ ಅದು ವಾಕ್ ಮತ್ತು ಮನಸ್ಸು. ವಾಂಗ್ ಮೇ ಮನಸ್ಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ ಅಂತ ಋಗ್ವೇದದ ಶಾಂತಿ ಮಂತ್ರ ಇದೆ. ಮನಸ್ಸು ಮತ್ತು ಮಾತು ಒಟ್ಟಿಗಿದ್ರೆ ಮಾತ್ರ ಲೋಕಕ್ಷೇಮ. ಮಾತೆಲ್ಲೋ ಮನಸ್ಸೆಲ್ಲೋ ಅಂತ ಆದರೆ ಅದು ಲೋಕಕ್ಕೂ ಹಾನಿಕರ, ಸ್ವಾತ್ಮ ಧ್ವಂಸಕರ. ಅದನ್ನ ಮನಸ್ಸು ಮಾತುಗಳು ಜೊತೆಗಿರುವಂತೆ ಉಮಾ ಮತ್ತು ಪರಮೇಶ್ವರ ಇವರಿಬ್ಬರ ಚಿಂತನೆ ಬೇಕು. ಇನ್ನು ಮುಂದುವರಿಸಿ ಆಚಾರ್ಯರು ಹೇಳ್ತಾರೆ, ಯಾರು ಈ ವಾಕ್ ಮತ್ತು ಮನಸ್ಸು ಮತ್ತು ಉಮಾ ಮತ್ತು ಪರಮೇಶ್ವರ ಇವರಿಬ್ಬರ ಈ ದಾಂಪತ್ಯವನ್ನು ಯಾರು ಚಿಂತನೆ ಮಾಡ್ತಾನೋ ಅಂತಹ ವ್ಯಕ್ತಿಗಳ ದಾಂಪತ್ಯ ಯಾವತ್ತೂ ಕೂಡ ವಿರಸದಲ್ಲಿ ಕೊನೆಯಾಗುವುದಿಲ್ಲ. ದಾಂಪತ್ಯಾತು ನ ವಿಹೀಯತೆ, ಇದು ಆಚಾರ್ಯರು ಹೇಳುವ ಮಾತು. ಪಾರ್ವತಿ ಪರಮೇಶ್ವರರನ್ನು ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಯಾವತ್ತೂ ದಾಂಪತ್ಯದಲ್ಲಿ ವಿರಸ ಉಂಟಾಗುವುದಿಲ್ಲ. ಆ ದೃಷ್ಟಿಯಿಂದ ಪಾರ್ವತಿ ಪರಮೇಶ್ವರರ ಕಲ್ಯಾಣದ ಶ್ರವಣ ಅನ್ನುವುದು ಕೂಡ ವಿಶೇಷ ಫಲದಾಯಕವಾದದ್ದು. ಆದರೆ ಈ ಪಾರ್ವತಿ ಪರಮೇಶ್ವರರು ಮದುವೆ ಆಗಬೇಕು ಅನ್ನುವುದರ ಹಿನ್ನೆಲೆ ಏನು? ಮದುವೆ ಮಾಡುವುದು ಸುಲಭ ಇರಲಿಲ್ಲ. ಯಾಕಂದರೆ ಮದುವೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುವವ ಯಾರು ಅಂತ ಹೇಳಿದರೆ ಕಾಮ ಮತ್ತು ರಾಗ, ಇದು ಎರಡು ಇಲ್ಲ ಅಂತ ಹೇಳಿದರೆ ಮದುವೆ ಆಗುವುದಿಲ್ಲ. ಮದುವೆಯ ಹಿನ್ನೆಲೆಯಲ್ಲಿ ರಾಗ ಅಂದರೆ ಏನು? ಅನುರಾಗ, ಪ್ರೀತಿ. ಇಂಗ್ಲಿಷ್ನಲ್ಲಿ ಹೇಳಿದರೆ ಅದು ಆ ಶಬ್ದ ಚೆನ್ನಾಗಿರುವುದಿಲ್ಲ, ಹೀಗೆ ಹೇಳಬೇಕು, ಪ್ರೀತಿ ಅಂತ ಹೇಳಿ. ಅದು ಲಾ ಲೀಲಿ ಕೊನೆ ಲವ್ ಅಂತೆಲ್ಲ ಹೇಳಿದರೆ ಚೆನ್ನಾಗಿರುವುದಿಲ್ಲ. ಸರಿಯಾಗಿ ಆ ಪ್ರೀತಿ ಅನ್ನೋದಿಲ್ಲದೆ ಹೋದರೆ ಒಂದು ವಿವಾಹಕ್ಕೆ ಅರ್ಥ ಇಲ್ಲ. ಅದರ ಜೊತೆಗೆ ಕಾಮ ಅನ್ನೋದಿಲ್ಲದೆ ಹೋದರೆ ವಿವಾಹಕ್ಕೆ ಅರ್ಥ ಇಲ್ಲ. ವಿವಾಹ ಅನ್ನೋದು ಸಂತಾನ ಪ್ರಾಪ್ತಿ, ಧರ್ಮ ಪ್ರಜಾ ಸಂಪತ್ತ್ಯರ್ಥಂ ಇಮಾಂ ಕನ್ಯಾಂ ಸಂಪ್ರದದೆ ಅಂತ. ಕನ್ಯಾದಾನದ ಹಿನ್ನೆಲೆಯಲ್ಲಿ ಸಂತತಿ ಪ್ರದಾನ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ಕಾಮಕ್ಕೆ ವಿವಾಹದಲ್ಲಿ ಸಂಬಂಧ ಇದೆ. ಧರ್ಮಾರ್ಥ ಕಾಮಗಳಲ್ಲಿ ಕಾಮವೆಂಬ ಪುರುಷಾರ್ಥದ ಸಾಧನೆಯೇ ವಿವಾಹದ ಮೂಲ ವಿಷಯವಾಗಿರುತ್ತದೆ. ಆದರೆ ರುದ್ರದೇವ ಕಾಮನನ್ನು ಸುಟ್ಟು ಬಿಟ್ಟ. ಅವನಿಗೆ ಕಾಮ ದಹನ ಅಂತ ಹೆಸರು. ಯಾರು ಕಾಮವನ್ನೇ ಸುಟ್ಟು ಹಾಕಿದ್ನೋ ಅವನಿಗೆ ವಿವಾಹ ಹೇಗೆ ಆಗಲಿಕ್ಕೆ ಸಾಧ್ಯ? ಆದ್ದರಿಂದ ಈ ವಿವಾಹಕ್ಕೆ ಬಹಳ ಮಹತ್ವ ಇದೆ. ಕಾಮನನ್ನು ಸುಟ್ಟ ಮೇಲೆ ಈತ ಮದುವೆಯಾದ ಅಂತ ಹೇಳಿದರೆ ಆ ಮದುವೆಯಲ್ಲಿ ರುದ್ರನ ಪಾತ್ರಕ್ಕಿಂತ ಹೆಚ್ಚು ಪಾರ್ವತಿಯ ಪಾತ್ರ ಇದೆ ಅಂತ ಅರ್ಥ. ಹಾಗಾದರೆ ಇವರಿಬ್ಬರ ತಪಸ್ಸಿನ ಹಿನ್ನೆಲೆ ಏನು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಆ ನಿಟ್ಟಿನಿಂದ ಒಂದು ಕಥೆಯನ್ನು ಪುರಾಣ ಶುರು ಮಾಡ್ತದೆ. ಏನಂದರೆ, ಚತುರ್ಮುಖ ಬ್ರಹ್ಮನ ಮಗನಾದಂತಹ ಮರೀಚಿಯ ಮಗ ಕಶ್ಯಪ. ಕಶ್ಯಪನಿಗೆ 13 ಜನ ಮತ್ತು 4 ಜನ ಪತ್ನಿಯರು. ಅದು 17 ಅಂತ ಒಟ್ಟಿಗೆ ಹೇಳಬಾರ್ದು. 13 ಮತ್ತು 4 ಜನ ಪತ್ನಿಯರು. ಅದರಲ್ಲಿ ದಿತಿ ದೇವಿಗೆ ಯಾವತ್ತೂ ಕಣ್ಣೀರಂತೆ. ಯಾಕೆ ಕಣ್ಣೀರು ಅಂದರೆ, ಇಂದ್ರ ನನ್ನ ಮಕ್ಕಳನ್ನು ಸಿಕ್ಕಾಬಟ್ಟೆ ಸಾಯಿಸಿದ್ದಾನೆ. ಸಿಕ್ಕಾಬಟ್ಟೆ ಸಾಯಿಸುವುದಂದರೆ ಒಬ್ಬನನ್ನು ಸಾಯಿಸಿದ ಮೇಲೆ ಮತ್ತೆ ಅವನನ್ನೇ ಸಾಯಿಸುವುದು, ಅದಕ್ಕೆ ಸಿಕ್ಕಾಬಟ್ಟೆ ಸಾಯಿಸಿದ್ದಾನೆ ಅಂತ ಅವಳಿಗೆ ಬೇಸರ. ಈ ಸತ್ತವರು ಮತ್ತೆ ಶುಕ್ರಾಚಾರ್ಯರ ಮಂತ್ರದಿಂದ ಬದುಕ್ತಾ ಇದ್ರು. ಬದುಕಿದ ಮೇಲೆ ಮತ್ತೆ ಸಾಯಿಸ್ತಾರೆ. ಇವು ಮಕ್ಕಳನ್ನು ಮತ್ತೆ ಸಾಯಿಸ್ತಾನಲ್ವ ಇಂದ್ರ ಅಂತ ಹೇಳಿ ಇವಳಿಗೆ ತುಂಬ ಬೇಸರ. ಅದಕ್ಕೋಸ್ಕರ ಒಂದು ದೊಡ್ಡ ತಪಸ್ಸು ಮಾಡಿದ್ರು, ಒಂದು ವ್ರತ. ಆ ವ್ರತದಲ್ಲಿ ಸಿಟ್ಟು ಮಾಡಿಕೊಳ್ಳದೆ ಶಾಂತಳಾಗಿದ್ದುಕೊಂಡು ಉಪ್ಪು ಖಾರ ಎರಡೂ ತಿನ್ನದೆ ಮಾಡಿದ ತಪಸ್ಸು. ಬರೀ ಚಾತುರ್ಮಾಸ್ಯದ 1 ತಿಂಗಳಲ್ಲ. ಅವಳು ತಪಸ್ಸು ಎಷ್ಟು ಮಾಡಿದ್ಲು ಅಂದರೆ 12 ವರ್ಷಗಳ ತನಕ ಉಪ್ಪು ಖಾರಗಳಿಲ್ಲದೆ ಕೇವಲ ಗವ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡಿಕೊಂಡು, ಅಂದರೆ ಹಾಲು
ಮೊಸರು ಬೆಣ್ಣೆ ತುಪ್ಪ ಇಷ್ಟನ್ನೇ ಸ್ವೀಕಾರ ಮಾಡಿಕೊಂಡು ಅವಳೊಂದು ತಪಸ್ಸು ಮಾಡ್ತಾಳೆ. ಆ ತಪಸ್ಸಿನಿಂದ ಪ್ರೀತನಾದಂತಹ ತನ್ನ ಪತಿ ಕಶ್ಯಪ ಆತನ ಹತ್ರ ಆತ ಕೇಳಿದ, ಕಶ್ಯಪ ಪ್ರಜಾಪತಿ ಕೇಳಿದ, ಇಷ್ಟು ಉತ್ತಮವಾದ ವ್ರತ ಮಾಡಿದಿ, ಅಷ್ಟು ವ್ರತ ಮಾಡ್ತಾ ಇದ್ರು ಒಂದು ದಿವಸವೂ ಕೂಡ ಪತಿ ಸೇವೆಯಿಂದ ವಿಮುಖಳಾಗಲಿಲ್ಲ, ಇಂಥ ನನ್ನನ್ನು ಪ್ರೀತಿಗೊಳಿಸಿದ್ಯಲ್ವ, ನಿನಗೇನು ಬೇಕು ಕೇಳು ಅಂತ ಕೇಳಿದ. ಆವಾಗ ಈಕೆ ಹೇಳಿದ್ರು, ನನಗೆ ಅಂಥ ಒಬ್ಬ ಮಗ ಬೇಕು, ಅವ ವಜ್ರ ಸದೃಶವಾದ ಅಂಗಗಳನ್ನು ಹೊಂದಿರಬೇಕು, ಅವನನ್ನು ಯಾರೂ ಗುಡಿಗುಟ್ಟುವುದಕ್ಕೆ ಸಾಧ್ಯ ಆಗಬಾರ್ದು, ಅಂಥವ ಬೇಕು. ಕಶ್ಯಪ ಪ್ರಜಾಪತಿ ಹೀಗೊಮ್ಮೆ ಕಣ್ಣು ಮುಚ್ಚಿದ, ಯೋಚಿಸಿದ, ಏನು ಉದ್ದೇಶ ಇರ್ಬೋದು ನನ್ನ ಹೆಂಡತಿಯದ್ದು, ಇಂಥ ಮಗ ಬೇಕು ಅಂತ ಕೇಳ್ತಾಳಲ್ವ ಅಂತ. ಏನೇ ಆಗಿದೆ, ಒಳ್ಳೆ ಮಗ ಹುಟ್ಟಲಿ ಅಂತ ಅಂಥವ ಒಳ್ಳೆ ಮಗ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ ಕಾರಣದಿಂದ ಆಕೆಗೆ ಹುಟ್ಟಿದ ಮಗನಿಗೆ ವಜ್ರಾಂಗ ಅಂತ ಹೆಸರು. ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಅವನನ್ನು ದೈತ್ಯ ಅಂತ ಕರಿಬೋದು, ಆದರೆ ದೈತ್ಯ ಸ್ವಭಾವ ಅವನಲ್ಲಿ ಇರಲಿಲ್ಲ. ಹೇಗೆ ದ್ವಿತೀಯವಂಶದಲ್ಲೇ ಬಂದಂತಹ ಪ್ರಹ್ಲಾದ ಪರಮ ಭಾಗವತನಾಗಿದ್ನೋ ಹಾಗೆ ವಜ್ರಾಂಗ ಪರಮ ಭಗವದ್ಭಕ್ತನಾಗಿದ್ದ ಕಶ್ಯಪರ ವರಪ್ರದಾನದಿಂದ. ಅಷ್ಟೇ ಅಲ್ಲ, ಈಕೆ ಅಂತಹ ಮಗನನ್ನು ಪಡೆಯುವುದಕ್ಕೆ ಮಾಡಿದಂತಹ ಸಾತ್ವಿಕವಾದ ತಪಸ್ಸಿನಿಂದ. ಇದೇ ರೀತಿ ಇನ್ನೊಂದು ಬಾರಿ ಅದೇ ರೀತಿ ತಪಸ್ಸು ಮಾಡಿ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಹೊಟ್ಟೆಯಲ್ಲಿ ಧರಿಸಿದಂತಹ ಮಗ ಏನಾದ, ಆತ 49 ತುಂಡಾಗಿ 49 ಮರುತ್ತುಗಳಾಗಿ ಹುಟ್ಟಿ ಬರ್ತಾರೆ ಇಂದ್ರನ ಜೊತೆಗೆ. ಸಜೂರ್ ಇಂದ್ರೇನ ಪಂಚಾಶತ್, ಇಂದ್ರನ ಜೊತೆಗೆ 49 ಜನ ಹುಟ್ಟಿ ಬರ್ತಾರೆ. ಅವರು ಏಕೋನ ಪಂಚಾಶತ್ ಮರುತಃ ಅಂತ ದೇವತಾ ಸ್ಥಾನದಲ್ಲಿ ಹೋಗಿ ನಿಲ್ತಾರೆ. ಯಾಕೆ? ಅವಳು ಮಾಡಿದಂತಹ ವ್ರತ ಅಷ್ಟು ಸಾತ್ವಿಕವಾಗಿತ್ತು. ಇವತ್ತು ಕೂಡ ದಿತಿದೇವಿ ಅಷ್ಟು ಸಾತ್ವಿಕವಾದ ವ್ರತಾನುಷ್ಠಾನ ಮಾಡಿ ಪಡೆದಂತಹ ಗರ್ಭಪಿಂಡವಾದ್ರಿಂದ ಅದರಲ್ಲಿ ವಜ್ರ ಸದೃಶವಾದ ಕಾಯವನ್ನು ಪಡೆದ ಮಗ ಹುಟ್ಟಿದ, ಅವನಿಗೆ ವಜ್ರಾಂಗ ಅಂತಲೇ ಹೆಸರು. ವಜ್ರ ಅಂದರೆ ಏನು? ಯಾವುದರ ಪೆಟ್ಟಿನಲ್ಲೂ ಪುಡಿಯಾಗದೇ ಇರುವುದಕ್ಕೆ ವಜ್ರ ಅಂತ ಹೆಸರು. ಇಂದ್ರನ ಕೈಯಲ್ಲಿ ವಜ್ರಾಯುಧ ಇದೆ ಅಂದರೆ ಏನು? ಅದು ಯಾವುದಕ್ಕೆ ಹೊಡೆದರೂ ಅದು ತುಂಡಾಗುವುದಿಲ್ಲ ಅಷ್ಟೇ. ನಮ್ಮ ಸಮಸ್ಯೆ ಇರುವುದೇ ಅದು. ನಾವು ಕತ್ತಿ ಹಿಡ್ಕೊಂಡು ಮರಕ್ಕೆ ಹೊಡೆದ್ರೆ ಕತ್ತಿ ತುಂಡಾಗುತ್ತೆ. ನಮ್ಮ ಅಸ್ತ್ರಗಳೆಲ್ಲ ಇರುವುದು ಹೀಗೆ. ಆದರೆ ವಜ್ರ ಅಂದರೆ ಅದು ಯಾವುದರಿಂದಲೂ ಪುಡಿಯಾಗುವುದಿಲ್ಲ. ಈತನ ಅಂಗ ಅಷ್ಟು ಗಟ್ಟಿ ಇರುವುದರಿಂದ ವಜ್ರಾಂಗ ಅಂತ ಹೆಸರು. ವಜ್ರಾಂಗ ಹುಟ್ಟಿದ 2ನೇ ದಿವಸಕ್ಕೆ ಮಹಾಬಲಶಾಲಿಯಾದಂತಹ ವಜ್ರಾಂಗ ವ್ರತ ಮುಗಿಸಿ ಪಾಲನೆ ಮುಗಿಸಿದಂತಹ ಆ ತಾಯಿಯನ್ನು ಕೈ ಮುಗಿದು ಕೇಳ್ತಾನೆ, ತಾಯಿ ನನ್ನಿಂದ ಏನಾಗಿದೆ, ನನ್ನನ್ನು ಯಾವುದಕ್ಕೋಸ್ಕರ ಪಡೆದೀನಿ ನೀನು ಅಂತ. ಆಗ ಇವಳು ಅವತ್ತು ಪಾಲನೆ ಮಾಡುವಾಗ ಸರಿ ಉಪ್ಪು ಖಾರ ತಿಂದುಬಿಟ್ಟಿದ್ದಾಳೆ. ಇದರ ಪರಿಣಾಮವಾಗಿ ಅವಳಿಗೆ ದ್ವೇಷ ಅಸೂಯೆ ಎಲ್ಲ ಹುಟ್ಟಿಬಿಟ್ಟಿದೆ. ಈ ಉಪ್ಪು ಖಾರವೇ ಎಲ್ಲ ಸಮಸ್ಯೆ ಮಾಡುವುದು. ಅದಕ್ಕೆ ಚಾತುರ್ಮಾಸ್ಯದಲ್ಲಿ ಜನ ತುಂಬ ಒಳ್ಳೆಯವರಿರುವುದು ಯಾಕೆಂದರೆ ಇದಕ್ಕೋಸ್ಕರ. ಇವಳು ಯಾವಾಗ ಇದೆಲ್ಲ ತಿಂದಿದ್ದಾಳೆ ಸ್ವಲ್ಪ ಮನಸ್ಸು ವಿಕೃತವಾಗಿದೆ. ಆಕೆ ಹೇಳ್ತಾಳೆ, ನಮ್ಮವರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾನೆ ಆ ಇಂದ್ರ ಅವನನ್ನು ನೀನು ಹೊಡೆಯುವುದಕ್ಕೆ ಹೋದರೆ ಬಹಳಷ್ಟು ಜನ ಸುತ್ತು ಬರ್ತಾರೆ, ಅವರನ್ನೆಲ್ಲ ಹೊಡೆದು ಎಳ್ಕೊಂಡು ಬಾ ಅಂತ ಹೇಳ್ತಾರೆ. ದಿತಿ ಹೇಳಿದ ಮಾತು ಪರಮ ಪ್ರಮಾಣವಿನಿಗೆ. ಇವ ಕೈಯಲ್ಲಿ ಆಯುಧವನ್ನು ಹಿಡ್ಕೊಳ್ಳದೆ ಹೋದಂತೆ. ಏನೇನೋ ಇವನ ಮೇಲೆ ಬಿತ್ತು, ಯಾವ ಆಯುಧಗಳುಂಟು ಎಲ್ಲವನ್ನೂ ಪ್ರಯೋಗಿಸಿತು. ಅಗ್ನಿ ತಾನು ಪ್ರಯೋಗಿಸಿದ ಅಸ್ತ್ರ ಅವನ ಶಕ್ತಿ, ಅಗ್ನಿ ಶಕ್ತಿಯನ್ನು ಪ್ರಯೋಗ ಮಾಡಿದಂತೆ. ಆದರೆ ಶಕ್ತಿ ಪ್ರಯೋಗ ಇವನಲ್ಲಿ ಯಾವ ಕೆಲಸವನ್ನು ಮಾಡದೇ ಇದ್ದದ್ದನ್ನು ನೋಡಿ ಅಗ್ನಿಯೇ ಅಸ್ತ್ರವಾಗಿ ಬಂದು ಇವರನ್ನು ಸುಡುವುದಕ್ಕೆ ಪ್ರಯತ್ನಿಸಿದಂತೆ. ಕೆಲವೆಲ್ಲ ಹಾಗೆ ತಾವು ಇದ್ದದ್ದೆಲ್ಲ ಪ್ರಯೋಗಿಸುವುದು ಹುಡಿಯಾಯಿತು. ಕೊನೆಗೆ ತಾನೇ ಮುನ್ನುಗ್ಗಿ ಹೋಗಿ ಆತ್ಮಹತ್ಯಾ ದಾಳಿ ಉಂಟಲ್ಲ ಹಾಗೆ ಅಗ್ನಿಯೇ ಬಂದು ಇವನ ಮೇಲೆ ತಾನು ಆಕ್ರಮಣವನ್ನು ಮಾಡಿದ. ಅಗ್ನಿಯೂ ಈ ವಜ್ರಾಂಗನ ಮುಂದೆ ಪುಡಿಯಾಗಿ ಬಿಟ್ಟಂತೆ. ಅಗ್ನಿಗೆ ವಜ್ರಾಂಗನನ್ನು ಮುಟ್ಟುವುದಕ್ಕಾಗಲಿಲ್ಲ. ವಜ್ರಾಂಗ ಎಲ್ಲವನ್ನೂ ಸರಿಸಿಕೊಂಡು ಮುನ್ನುಗ್ಗಿ ಹೋಗಿ ಸ್ವತಃ ಐರಾವತವೆಂಬ ಆನೆ ಪರ್ವತದ ಹಾಗೆ ಇಂದ್ರನಿಗೆ ರಕ್ಷಣೆಯಾಗಿ ನಿಂತು ಬಿಟ್ಟಿದ್ದಾನೆ. ಈಗ ಐರಾವತ ಪರ್ವತವನ್ನು ತೂತು ಮಾಡಿಕೊಂಡು ಹೋದಂತೆ. ವಜ್ರಾಯುಧನನ್ನು ಬಾಣ ಮುಗಿದ ಹಾಗೆ ಐರಾವತನ ಹೊಟ್ಟೆಯನ್ನು ತೂತು ಮಾಡಿಕೊಂಡು ಹೋಗಿ ಇಂದ್ರನನ್ನು ಎಳ್ಕೊಂಡು ಬಂದಂತೆ. ಸೀದಾ ದ್ವಿತೀಯ ಮುಂದೆ ಬಂದು ದ್ವಿತೀಯ ಮನೆಯ ಮುಂದೆ ಇರುವ ಒಂದು ಮರಕ್ಕೆ ಇಂದ್ರನನ್ನು ಕಟ್ಟಿ ಹಾಕಿದ. ನಮಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ, ಇದೆಲ್ಲ ಸುಮ್ಮನೆ ಒಂದು ಚಂದಮಾಮದ ಕಥೆ ಇದ್ದ ಹಾಗೆ ಅಂತ ಅನಿಸುತ್ತೆ. ಯಾಕಂದರೆ ಇಂದ್ರ ಅಂದರೆ ಸಾಮಾನ್ಯ ಶಕ್ತಿ ಅಲ್ಲ. ಇಂದ್ರ ನಮ್ಮೆಲ್ಲರಲ್ಲೂ ಒಳಗಿದ್ದುಕೊಂಡು ನಿಯಂತ್ರಣ ಮಾಡತಕ್ಕಂಥವ. ಬಾಹುಶಕ್ತಿಯನ್ನು ಕೊಡುವವನೇ ಇಂದ್ರ. ನಮ್ಮ ಬಾಹುವಿಗೆ ನಿಯಾಮಕವಾದ ಇಂದ್ರಿಯಾಭಿಮಾನಿ ದೇವತೆ. ನಮ್ಮಲ್ಲಿರುವ 10 ಇಂದ್ರಿಯಗಳಿಗೆ ಯಾರು ಅಭಿಮಾನಿಗಳಿದ್ದಾರೆ ಅವರಲ್ಲಿ ಶ್ರೇಷ್ಠನಾದವ ಇಂದ್ರ. ಆದ್ದರಿಂದಲೇ ಈ ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯ ಅಂತ ಹೆಸರು ಬಂದದ್ದು. ಇಂದ್ರನ ಕಾರಣದಿಂದಾಗಿ ಇಂದ್ರಿಯಗಳು ಇಂದ್ರಿಯ ಅಂತ ಕರೆಸಿಕೊಂಡಿರತಕ್ಕಂಥವು. ಇಂದ್ರಿಯ ಅಂದರೆ ಇಂದ್ರನಿಗೆ ಸಂಬಂಧಿಸಿದ್ದು ಅಂತಲೇ ಅರ್ಥ. ಆದ್ದರಿಂದ ಸರ್ವೇಂದ್ರಿಯ ನಿಯಾಮಕನಾಗಿರತಕ್ಕಂತಹ ಆ ಇಂದ್ರ, ಅವನಿಗೆ ಸಂಬಂಧಪಡದೇ ಇದ್ದ ಒಂದು ಇಂದ್ರಿಯ ಅಂದರೆ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಆ ಇಂದ್ರ ತಮ್ಮ ತಮ್ಮನನ್ನು ಇಟ್ಟುಕೊಂಡಿದ್ದಾನೆ.
ಇಂದ್ರನ ಜೊತೆಗೇ ಇರುವ 8ನೇ ಕಕ್ಷೆಯ ಮತ್ತೊಬ್ಬ ದೇವತೆ ಕಾಮ, ಮನ್ಮಥ ಅಂತ ಅದನ್ನು ಕರೀತಾರೆ. ಆತ ಮನಸ್ಸನ್ನು ಮಥನ ಮಾಡುವುದರಿಂದಲೇ ಅವನಿಗೆ ಮನ್ಮಥ ಅಂತ ಹೆಸರು. ಅವನು ಮನಸ್ಸಿಗೆ ನಿಯಾಮಕನಾಗಿರತಕ್ಕಂತಹ ವ್ಯಕ್ತಿ. ಹೀಗೆ ಇಂದ್ರ ಕಾಮರು ಸೇರಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ನಿಯಂತ್ರಿಸುವವರು. ಅಂತಹ ಇಂದ್ರ ಅವನು ಒಬ್ಬನ ಪೆಟ್ಟಿಗೆ ಸಿಕ್ಕಿ ಒಂದು ಮರದಲ್ಲಿ ಕಟ್ಟಲ್ಪಡ್ತಾನೆ ಅಂತ ಹೇಳಿದರೆ ಇದನ್ನು ನಾವು ನಂಬುವುದು ಸಾಧ್ಯ ಇಲ್ಲ. ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ತತ್ವಾಭಿಮಾನಿಯಾಗಿರ್ತಕ್ಕಂಥ ಇಂದ್ರ ಹೀಗೆ ಕಟ್ಟಲ್ಪಡ್ತಾನೆ ಅಂದರೆ ಹೇಗೆ ನಂಬುವುದು? ಆದ್ದರಿಂದ ಪೌರಾಣಿಕ ಕಥೆಗಳು ಸುಮ್ಮನೆ ಅಡಗುಲಗಲಜ್ಜಿ ಕಥೆ ಇದ್ದ ಹಾಗೋ ಅಂತ ಒಂದು ಸಂಶಯ ಬರ್ತದೆ. ವಸ್ತುಸ್ಥಿತಿ ಏನಂದರೆ, ವಜ್ರಾಂಗ ಕಶ್ಯಪ ಮತ್ತು ಚತುರ್ಮುಖ ಬ್ರಹ್ಮನ ವರವನ್ನು ಪಡೆದಿರತಕ್ಕಂತಹ ಶಕ್ತಿಶಾಲಿ. ಆದ್ದರಿಂದ ಆತನಲ್ಲಿದ್ದ ಆ ತಪಸ್ಸು ಏನಿದೆ, ಅವನಲ್ಲಿರತಕ್ಕಂತಹ ತನ್ನ ಪಿತೃಗಳ ವರ ಏನಿದೆ, ಅದಕ್ಕೆ ಮಾನನೆಯನ್ನು ಮಾಡಿದ್ದಾನೆ. ಅದಕ್ಕೊಂದು ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥವ ಇಂದ್ರ. ಆದ್ದರಿಂದ ತಾಯಿ ತನ್ನ ಚಿಕ್ಕಮ್ಮನಾದಂತಹ ದಿತಿಯ ಮುಂದೆ ಬಂದು ನಮಸ್ಕಾರ ಮಾಡಿ, ಇವರು ಕಟ್ಟಿದರೆ ಕಟ್ಟಿಸಿಕೊಂಡ ಅಮ್ಮನ ಮುಂದೆ. ಮರಕ್ಕೆ ಕಟ್ಟಿದ್ದಾಗ ಅಲ್ಲಿಗೆ ಕಶ್ಯಪ ಮತ್ತು ಬ್ರಹ್ಮ ಇಬ್ಬರು ಬರ್ತಾರೆ. ಅಂದರೆ ಇಂದ್ರನ ಅಪ್ಪ ಮತ್ತು ಮುತ್ತಜ್ಜ, ಅಜ್ಜ ಮುತ್ತಜ್ಜ ಇಬ್ಬರು, ಬ್ರಹ್ಮ ಮತ್ತು ಕಶ್ಯಪ ಇಬ್ಬರು ಬರ್ತಾರೆ. ಬಂದು ವಜ್ರಾಂಗನಿಗೆ ಹೇಳ್ತಾರೆ, ವಜ್ರಾಂಗ ಕಟ್ಟಿದೆಯಲ್ವ ನೀನು ಇಂದ್ರನನ್ನು, ಒಳ್ಳೆ ಕೆಲಸ ಮಾಡಿ ಅಂತ ವಜ್ರಾಂಗನನ್ನು ತುಂಬ ಚೆನ್ನಾಗಿ ಹೊಗಳ್ತಾರೆ. ವಜ್ರಾಂಗನಿಗೆ ಖುಷಿಯಾಗಿ ಅಮ್ಮ ಏನಾದರೂ ಇನ್ನೇನಾದರೂ ಕೆಲಸ ಆಗಬೇಕಾದ್ರೆ ಹೇಳು ಅಂತ ಅಮ್ಮನ ಹತ್ರ ಕೇಳಿದ ವಜ್ರಾಂಗ. ಅಮ್ಮ ಹೇಳಿದ್ರು, ಮಗುವನ್ನು ತಪ್ಪಿಕೊಂಡು ಬಹಳ ಆನಂದದಿಂದ ಆತನ ತಲೆಯನ್ನು ಮೂಸಿ ಆಘ್ರಾಣಿಸಿ ಖುಷಿಪಟ್ಟು, ಎಂಥ ಕೆಲಸ ಮಾಡಿದೆ, ನಮ್ಮ ಮಕ್ಕಳನ್ನೆಲ್ಲ ಕೊಂದವರನ್ನು ಕಟ್ಟಿ ಹಾಕಿದಲ್ವ, ನಿನ್ನ ಕೆಲಸ ಮುಗಿಯಿತು ಬಿಡು ಅಂತ ಹೇಳಿದ. ಕಶ್ಯಪ ಪ್ರಜಾಪತಿ ಹೇಳ್ತಾನೆ, ಮಗು ಅವನು ನನ್ನ ಮಗನೇ ಆಗಿ ಅಂತ ಹೇಳ್ತಾನೆ. ನನ್ನ ಮಗನೇ ಅವನು, ಇಂದ್ರನೂ ಕೂಡ ಅವನನ್ನು ಕಟ್ಟಿ ಹಾಕಿದಿ, ದೊಡ್ಡ ಕೆಲಸ ಮಾಡಿದಿ. ಆಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನೀನು ಕಟ್ಟಿ ಹಾಕಿದೆಯಲ್ಲ, ಇನ್ನು ಬಿಟ್ಬಿಡು ಅಂತ ಹೇಳ್ತಾನೆ ಚತುರ್ಮುಖ. ಯಾಕಂದ್ರೆ ಸುಮ್ಮನೆ ಮನೆ ಮುಂದೆ ಕಟ್ಟಿ ಹಾಕಿದರೆ ಮರ ಹಾಳಾಗ್ತದೆ ಅಂತ. ಇವನನ್ನು ಕಟ್ಟಿ ಹಾಕಿ ಮರಕ್ಕೂ ರಗಳೆ, ಅವನನ್ನು ಬಿಟ್ಬಿಡು, ಏನು ತೊಂದರೆ ಇಲ್ಲ. ಒಂದು ಸಾರಿ ಕಟ್ಟಿ ಹಾಕಿ ಬಿಟ್ಟಿತು ಅಂದರೆ ಅವನು ಸತ್ತ ಹಾಗೆ. ಇಂಥ ಅವಮಾನ ಆಗಿ ಹೋಯ್ತಲ್ವ ಅವನಿಗೆ. ಅವಮಾನಕ್ಕಿಂತ ದೊಡ್ಡದಾದ ಮರಣ ಯಾವುದಿದೆ? ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ, ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿ ರಿಚ್ಯತೆ. ಅಕೀರ್ತಿ ಅನ್ನೋದು ಅದು ಮರಣಕ್ಕಿಂತ ದೊಡ್ಡದು. ನಿನ್ನಂಥ ಪುಟ್ಟ ಮಗನಿಂದ ಆ ಇಂದ್ರ ಸೋತು ಬಿದ್ದಿದ್ದಾನೆ ಅಂತ ಹೇಳಿದರೆ ಅವನಿಗೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನಾಗಬೇಕು? ಅದನ್ನ ಅವನನ್ನು ಬಿಟ್ಬಿಡು. ವಜ್ರಾಂಗ ಹೇಳ್ತಾನೆ, ಅಮ್ಮ ನಾನು ಇವನನ್ನು ಬಿಡ್ತೇನೆ, ಯಾಕೆಂತ ನೀನು ಹೇಳಿದ ಕೆಲಸ ಮಾಡಿ ಆಯ್ತಲ್ವಾ, ಇನ್ನು ನಾವು ಎಲ್ಲಿ ಹೋದ್ರೆ ನಮಗೆ, ನಮ್ಮ ಹತ್ರ ಸೋತಿದ್ದಾನಲ್ವ, ಇನ್ನೇನು ರಗಳೆ ಮಾಡುವುದಿಲ್ಲವ ಅಂತ ಬಿಟ್ಬಿಡು. ಹೀಗೆ ವಜ್ರಾಂಗ ಅದನ್ನು ಬಿಟ್ಟಾವಾಗ ಚತುರ್ಮುಖ ಬ್ರಹ್ಮ ಅವನ ತಲೆ ನೇವರಿಸ್ತಾನೆ. ಮಗು, ದೊಡ್ಡವರು ಹೇಳಿದ ಹಾಗೆ ಕೇಳಬೇಕು ಅಂತ ಬುದ್ಧಿ ಇದೆಯಲ್ಲ ನಿನಗೆ, ಇದು ದೊಡ್ಡದು. ದೊಡ್ಡವರು ಹೇಳಿದ ಹಾಗೆ ಕೇಳುವುದು ಅನ್ನೋದೇ ಮಕ್ಕಳಿಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಕೊಡುವಂಥದ್ದು. ಹಿರಿಯರು ಹೇಳಿದ ಮಾತನ್ನು ನಡೆಸಿದರೆ ಅವರಿಗೆ 4 ವೃದ್ಧಿಯಾಗ್ತದೆ: ಆಯುಹು, ವಿದ್ಯಾ, ಯಶಃ, ಬಲ. ಒಂದು ಆಯುಷ್ಯ ವೃದ್ಧಿಯಾಗ್ತದೆ ಹಿರಿಯರು ಹೇಳಿದ್ದನ್ನು ನಡೆಸತಕ್ಕಂತಹ ಮಕ್ಕಳಿಗೆ. ಎರಡನೆಯದ್ದು ವಿದ್ಯಾವೃದ್ಧಿಯಾಗ್ತದೆ, ತಲೆಯಲ್ಲಿ ಮೇಧಾಶಕ್ತಿ ವೃದ್ಧಿಯಾಗ್ತದೆ. ಹೊಸ ಹೊಸ ವಿಷಯಗಳನ್ನು ಅರ್ಥೈಸಿಕೊಂಡು ಹೊಸ ಗ್ರಂಥಗಳನ್ನು ನಿರ್ಮಾಣ ಮಾಡುವ ಶಕ್ತಿ ಅವರಲ್ಲಿ ಉಂಟಾಗ್ತದೆ. ಯಶಸ್ಸು, ಲೋಕದಲ್ಲಿ ಕೀರ್ತಿ ಪಸರಿಸ್ತದೆ. ಶಾರೀರಿಕವಾದ ಮಾನಸವಾದಂತಹ ಬಲದ ವೃದ್ಧಿಯಾಗ್ತದೆ. ಆದ್ದರಿಂದಾಗಿ ಹೇಳಿದ ಹಾಗೆ ಕೇಳಿದಿ, ಬಹಳ ಸಂತೋಷವಾಗಿದೆ. ಆವಾಗ ವಜ್ರಾಂಗ ಆ ಮುತ್ತಜ್ಜನಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾನೆ, ನನಗೆ ತಪಸ್ಸಿನ ಕಡೆಗೆ ತುಂಬ ಆಸಕ್ತಿ. ನಾನು ಹುಟ್ಟಿದಾಗ ಇಂತಹ ಶಕ್ತಿ ಪಡೆದದ್ದು ನನ್ನ ತಪಸ್ಸಿನಿಂದ ಅಲ್ಲ, ನನ್ನ ಅಮ್ಮ ಮಾಡಿರತಕ್ಕಂತಹ ವ್ರತದ ಕಾರಣದಿಂದ. ಆದರೆ ನನಗೆ ಈ ಶರೀರದ ವಜ್ರಬಲವನ್ನು ಇಟ್ಟುಕೊಂಡು ಸಾಧನೆ ಮಾಡಬೇಕು ಅನ್ನೋ ಅಪೇಕ್ಷೆಯೇ ಇಲ್ಲ. ನಾನು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಬಯಸಿದ್ದೇನೆ. ಶಂಖಚಕ್ರ ಗದಾಪದ್ಮಧರನಾದಂತಹ ಭಗವಂತನನ್ನು ಒಲಿಸಿಕೊಂಡ್ರೆ ಮತ್ತೆ ಈ ಸಂಸಾರ ಸಾಗರದಲ್ಲೇ ನಾವು ಬೀಳುವುದಿಲ್ಲ ಅಂತೆ, ನಿರಂತರವಾದ ಪರಮ ಸುಖವನ್ನು ಅನುಭವಿಸ್ತೇವೆ ಅಂತೆ. ಅಂತಹ ಒಂದು ಸಾಧನ ನನಗೆ ಲಭಿಸಬೇಕಲ್ಲ. ನಾನು ಈ ವಂಶದಲ್ಲಿ ಹುಟ್ಟಿದ್ದೇನೆ, ದ್ವಿತೀಯ ಮಗಳನಾಗಿ ಹುಟ್ಟಿದ ನನಗೆ ಅಂತಹ ತಪಸ್ಸು ಮಾಡುವುದಕ್ಕೆ ಬೇಕಾದ ಮನಃಶಕ್ತಿಯನ್ನು ನೀನು ಅನುಗ್ರಹಿಸಬೇಕು ಅಂತ ಚತುರ್ಮುಖನ ಹತ್ರ ಕೇಳಿದ. ಚತುರ್ಮುಖ ತಥಾಸ್ತು ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ್ದಾನೆ, ವಜ್ರಾಂಗ ಅಂದರೆ ಪ್ರಹ್ಲಾದ ಇದ್ದ ಹಾಗೆ ಒಬ್ಬ ಸಾತ್ವಿಕ ವ್ಯಕ್ತಿ ಅಂತ ಅದಕ್ಕೆ ಹೇಳಿ. ಚತುರ್ಮುಖ ಹೇಳ್ತಾನೆ, ಮಗು, ನೀನು ಇಷ್ಟು ಪುಟ್ಟ ಮಗುವಾದರೂ ದೊಡ್ಡ ಶಕ್ತಿಶಾಲಿ. ತಪಸ್ಸು ಮಾಡ್ತೇನೆ ಅಂತ ಕೇಳಿದೆ. ತಪಸ್ಸು ನಿರ್ವಿಘ್ನವಾಗಿ ತಪಸ್ಸಿನಲ್ಲಿ ಸಿದ್ಧಿಯನ್ನು ಪಡೆ. ಆದರೆ ನೀನು ತಪಸ್ಸಿಗೆ ಹೋಗುವುದರ ಜೊತೆಗೆ ಒಂದು ಸಪತ್ನೀಕನಾಗಿ ಸಂಸಾರದ ಸುಖವನ್ನು ಅನುಭವಿಸಿಕೊಂಡು ತಪಸ್ಸು ಮಾಡು ಅಂತ ಹೇಳಿ ಆತನಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿಕೊಡ್ತಾನೆ ಚತುರ್ಮುಖ.
ಅದು ಎಂತಹ ಸೃಷ್ಟಿ ಅಂತ ಹೇಳಿದರೆ ಲೋಕದ ಎಲ್ಲ ಸೌಂದರ್ಯಗಳನ್ನು ಒಂದು ಕಡೆ ರಾಶಿ ಹಾಕಿದಂತಹ ಸೃಷ್ಟಿ. ಸೌಂದರ್ಯ ಲಾವಣ್ಯ ರಾಶಿ ಅಂತ ಅದನ್ನು ಕರೀತದೆ ಈ ಪುರಾಣ. ಅವಳಿಗೆ ಹೆಸರು ವರಾಂಗಿ ಅಂತ ಚತುರ್ಮುಖನೇ ಹೆಸರು ಇಡ್ತಾನೆ. ವಜ್ರಾಂಗನಿಗೆ ವರಾಂಗಿ ಪತ್ನಿ ಆಗ್ತಾಳೆ. ವರಾಂಗಿ ಅಂತ ಹೇಳಿದರೆ ಆಕೆ ಸುಂದರವಾದ ಅಂಗವುಳ್ಳವಳು ಅಂತ. ಆಕೆಯ ಜೊತೆಗೆ ಈತ ನಾವು ದಂಪತಿಗಳಾದದ್ದು ಸುಖ ಅನುಭವಿಸುವುದಕ್ಕೋಸ್ಕರ ಅಲ್ಲ. ದೇವರು ಕೊಟ್ಟ ಹೆಣ್ಣು ನೀನು, ನಾನು ತಪಸ್ಸಿಗೋಸ್ಕರ ಹೊರಟಿದ್ದೇನೆ, ನಿನ್ನ ಅನುಮತಿ ಇದೆಯೋ ಅಂತ ಆಕೆ ಹತ್ರ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ತಪಸ್ಸಿಗೋಸ್ಕರವೇ ಹುಟ್ಟಿದವಳು, ನಿಮ್ಮ ಜೊತೆಗೆ ನಾನು ಬರ್ತೇನೆ, ತಪಸ್ಸು ಮಾಡೋಣ. ಹೀಗೆ ವರಾಂಗಿ ಮತ್ತು ವಜ್ರಾಂಗ ಇಬ್ಬರೂ ಕೂಡ ಹಿಮವತ್ ಪರ್ವತದ ಬುಡಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ. ಬಹುಶಃ ಹರಿದ್ವಾರ ಆ ಕಡೆ ಅಲ್ಲ, ಚೀನಾ ದೇಶ ಅಂತ ಹೇಳ್ತಾರೆ. ಚೀನಾ ಅನ್ನೋ ಹೆಸರು ಈ ಪುರಾಣದಲ್ಲಿ 3 ಬಾರಿ ಬರ್ತದೆ. ನಾನು ಈಗ ಓದಿದ ಜಾಗದಲ್ಲೇ 3 ಭಾಗದಲ್ಲಿ ಇನ್ನೆಲ್ಲೇ ಬರ್ತದೆ ಗೊತ್ತಿಲ್ಲ. ಚೀನಾಂಶುಕದ ಬಗ್ಗೆ ಹೇಳ್ತಾರೆ. ಇವರೆಲ್ಲ ಚೀನಾಂಶುಕವನ್ನು ಹೆಚ್ಚು ಧರಿಸ್ತಾ ಇದ್ದಾರೆ. ಅಂದರೆ ಚೀನಾ ದೇಶದ ಬಟ್ಟೆ ಅಂದರೆ ಅದೊಂದು ಸ್ವಲ್ಪ ದಪ್ಪ ದಪ್ಪ ಇರುವಂಥದ್ದು, ಚಳಿಗೆ ಬಹಳ ಹಿತವಾಗುವಂಥದ್ದು. ಅಂದರೆ ಚೀನಾಂಶುಕ ಅಂತಲೇ ಹೆಸರು. ಸಂಸ್ಕೃತದಲ್ಲಿ ಚೀನಾಂಶುಕ ಅಂತ ಬಹಳ ಬಾರಿ ಬಳಸ್ತೇವೆ. ಅಂದರೆ ಚೀನಾ ದೇಶದ ಬಟ್ಟೆ ಅಂತ ಅರ್ಥದಕ್ಕೆ. ಅಂತೂ ಆ ಪ್ರದೇಶದಲ್ಲಿ ಹಿಮವತ್ ಪರ್ವತದ ತಟದಲ್ಲಿ ಇವರಿಬ್ಬರು ಕೂಡ ತಪಸ್ಸು. ಆರಂಭದಲ್ಲಿ ಅವನು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ 10 ನಿಮಿಷ ತನಕ ತಪಸ್ಸು ಮಾಡ್ತಿದ್ದ. ವಿದ್ಯಾಪೀಠದ ಟೈಮ್ ಟೇಬಲ್ ವ್ಯವಸ್ಥೆ. ಅವನು ಇಷ್ಟರಿಂದ ಇಷ್ಟು ತಪಸ್ಸು ಅಂತ ಅವನ ತಪಸ್ಸು. ಬೆಳಗ್ಗೆ ಇವಳು ಚಪಾತಿ ಮಾಡಿಕೊಡ್ಬೇಕು, ಸಾಯಂಕಾಲ ಅವಲಕ್ಕಿಯನ್ನು ಸಿದ್ಧ ಮಾಡಿಕೊಡ್ಬೇಕು. ಇವನು ಈಕೆ ಮಾಡಿದ ಅಡಿಗೆ ಅಂದರೆ ಅವನಿಗೆ ಭಾರಿ ರುಚಿ, ಸ್ವಲ್ಪ ರುಚಿ ಎಲ್ಲ ಹತ್ತಿತ್ತು ಅವನಿಗೆ. ಅಂತೂ ಈಕೆಯ ಒಂದು ಪರ್ಣಕುಟೀರದಲ್ಲಿ ಆತ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಉಪಯೋಗಿಸಿಕೊಂಡು ವ್ಯವಸ್ಥಿತವಾಗಿ ತಪಸ್ಸು ಮಾಡ್ತಾ ಇದ್ದವ. ಆಮೇಲೆ ಅವನಿಗೆ ಅನಿಸಿತು, ನಾನು ಹೀಗೆ ನಾಲಿಗೆ ಚಾಪಲ್ಯದಿಂದ ತಪಸ್ಸು ಮಾಡಿದೆ ಅಂತಾದರೆ ಅದು ಪೂರ್ಣ ಮಟ್ಟದಲ್ಲಿ ಸಫಲವಾಗಲಾರದು. ಆದ್ದರಿಂದ ನಾನು ವಿರಕ್ತನಾಗಬೇಕು ಅಂತ ತೀರ್ಮಾನಿಸಿದ. ಒಂದು ದಿವಸ ಪತ್ನಿ ಮಾಡಿಕೊಟ್ಟಂಥ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೇಳ್ತಾನೆ, ತುಂಬ ರುಚಿಯಾಗಿ ಅಡಿಗೆ ಮಾಡ್ತೀನಿ, ಆದರೆ ಇನ್ನು ಮತ್ತೆ ನಾನು ನಿನ್ನ ಅಡಿಗೆ ಸ್ವೀಕಾರ ಮಾಡುವುದು ನನ್ನ ತಪಸ್ಸು ಸಿದ್ಧಿಯಾದ ಮೇಲೆ ಮಾತ್ರ, ಆಯ್ತಾ ಅಂತ ಕೇಳ್ತಾನೆ. ಅವಳಿಗೂ ಇಷ್ಟವಾಯಿತು. ಅಂತೂ ಇವರಿಗೆ ಪತಿ ಸೇವೆಯನ್ನು ಇಷ್ಟು ಸಮಯ ಮಾಡಿದೆ, ನಾನು ಸ್ವೀಕಾರ ಮಾಡಿದ್ದಾರೆ. ಈಗ ತಪಸ್ಸಿನ ಸಿದ್ಧಿಯಾದ ಮೇಲೆಯೇ ಮುಂದಿನ ಅಡಿಗೆ ಅಂತ. ಅದಕ್ಕೆ ಅವಳು ಹೇಳಿದ್ರು, ನಾನು ಹಾಗಾದರೆ ಅಡಿಗೆ ಮಾಡುವುದೇ ನಿಮ್ಮ ತಪಸ್ಸಿದ್ಧಿ ಆದಮೇಲೆ ಅಂತೇಳಿ. ಇವ ಹೇಳಿದ, ಹಾಗೆ ಮಾಡಬಾರ್ದು, ನಾನು ತಪಸ್ಸು ಮಾಡ್ತಾ ಇರ್ತೇನೆ, ನೀನು ನಿನ್ನ ಊಟ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಳ್ಬೇಕು. ಅದು ನೈವೇದ್ಯವಾಗದೆ ಊಟ ಮಾಡುವ ಸಂಪ್ರದಾಯ ನಮ್ಮಲ್ಲಿಲ್ಲ ಅಂತ ಅವಳು ಹೇಳಿ. ನೈವೇದ್ಯ ಅಂದರೆ ಏನು? ನನ್ನ ಪತಿ ಭೋಜನ ಮಾಡಿದ ಮೇಲೆ ನಾನು ಭೋಜನ ಮಾಡುದು. ಅದಕ್ಕೆ ಅದು ನನಗೋಸ್ಕರ ಅಡಿಗೆ ಅನ್ನೋದು ಗೃಹಿಣಿ ಧರ್ಮವೇ ಅಲ್ಲ. ಹಾಗಿದ್ರೆ ನೀನು ತಪಸ್ಸು ಮಾಡುವಂತೇವೆ. ಯಾಕಂದರೆ ಇಲ್ಲಿ ಹೋದರೆ ಹಸಿವೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ತಪಸ್ಸು ಮಾಡ್ತಾ ಇದ್ದರೆ ಹಸಿವೆಯನ್ನು ತಡೆಯುವುದು ಸಾಧ್ಯವಾಗ್ತದೆ. ಹಾಗೆ ಹೇಳಿ ಅವನು ಅನೇಕ ಕಠೋರವಾದ ಕ್ರಮದಲ್ಲಿ ತಪಸ್ಸು ಪ್ರಾರಂಭಿಸಿದ. ಅಲ್ಲೇ ಒಂದು ಸರೋವರ, ಆ ಸರೋವರದಲ್ಲಿ ಕಂಠಮಟ್ಟ ಕೂತುಕೊಂಡು ತಪಸ್ಸು ಮಾಡಿದ. ಚಳಿಗಾಲ, ಹಿಮವತ್ ಪರ್ವತದಲ್ಲಿ ಸರೋವರದಲ್ಲಿ ಕಂಠಮಟ್ಟ ಕೂತು ತಪಸ್ಸು ಮಾಡ್ತಾರೆ ಅಂದರೆ ಆಲೋಚನೆ ಮಾಡಿ. ಬದರಿಯಲ್ಲಿ ಹೋಗಿ ಮಾಡು, ಅದು ಅಲ್ಲಿ ಬಿಸಿನೀರುಗುಂಡದಲ್ಲಿ ಅಲ್ಲ, ಅಲಕನಂದೆಯಲ್ಲಿ ಆ ಚಳಿ ನೀರಿನಲ್ಲಿ ಕಂಠಮಟ್ಟ ಕೂತುಕೊಂಡು ತಪಸ್ಸು. ಈ ರೀತಿ ಆತ ತಪಸ್ಸು ಮಾಡ್ತಾ ಇದ್ದರೆ ಈಕೆ ಅದರ ತಟದಲ್ಲಿ ಕೂತ್ಕೊಂಡು ತಾನು ಕೂಡ ತಪಸ್ಸು. ಇವಳು ದಡದಲ್ಲಿ, ಅವನು ನೀರಿನಲ್ಲಿ, ಹೀಗೆ ತಪಸ್ಸು. ಇಂದ್ರ ಗಮನಿಸಿದ, ನನ್ನನ್ನು ಹೆಡೆಗುರಿ ಕಟ್ಟಿದಂತಹ ವಜ್ರಾಂಗ ನೀರಿನಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದಾನೆ. ಆತನ ಪತ್ನಿಯಾದಂತಹ ವರಾಂಗಿ ತಟದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದಾನೆ. ಇವಳ ತಪಸ್ಸನ್ನು ನಾನು ಕೆಡಿಸಿದರೆ ಅವ ಬರ್ತಾನೆ ತಪಸ್ಸಿನಿಂದ, ಅಷ್ಟು ಪ್ರೀತಿ ಅವನಿಗೆ. ಆದ್ದರಿಂದ ಇವಳ ತಪಸ್ಸನ್ನು ಕೆಡಿಸಬೇಕು ಅಂತ ಹೇಳಿ ಏನೆಲ್ಲ ಮಾಡಿದ ಅಂತ 2 ಘಟ್ಟದಲ್ಲಿ ಉಂಟು, ಅದೆಲ್ಲ ನಾನು ಹೇಳುವುದಿಲ್ಲ. ಅದರಲ್ಲಿ ಒಂದು ಖುಷಿಯಾದದ್ದೇನು ಅಂದರೆ ಅವ ಮಂಗನಾಗಿ ಬಂದ ಅಂತ, ಅದೊಂದು ಖುಷಿಯಾಗಿದೆ. ಇಂದ್ರ ಮಂಗನ ರೂಪದಲ್ಲಿ ಬಂದು, ಇವಳು ತಪಸ್ಸಿಗೋಸ್ಕರ ನೆಲದಲ್ಲಿ ನಿಂತಿಲ್ಲ ಅಂತೆ, ಅಡಿಯಲ್ಲಿ ಅಜಿನ ಹಾಕಿಕೊಂಡು ಅದರ ಮೇಲೆ ನಿಂತು ತಪಸ್ಸು ಮಾಡ್ತಾಳಂತೆ. ಮಂಗ ಬರುವುದಂತೆ, ಆ ಅಜಿನವನ್ನು ಎಳೆಯುವುದಂತೆ ಬಾಯಲ್ಲಿ ಕಚ್ಚ. ಇವಳು ಬ್ಯಾಲೆನ್ಸ್ ತಪ್ಪಿ ಬೀಳು. ಅದು ಕೂಡ ಹೇಗೆ ಬೀಳಿಸ್ತಾನೆ ಅಂದರೆ ನೀರಿಗೆ ಬೀಳುವ ಹಾಗೆ ಮಾಡುವಂತೆ. ಅವಳು ಚಳಿ ಅಂತ ಹಿಂದಕ್ಕೆ ಬಂದು ಮತ್ತೆ ನಿಂತು ತಪಸ್ಸು ಮಾಡಿದರೆ ಆಕೆಯ ಸೆರಗು ಎಳೆಯುವುದು, ಆಕೆಯ ತಲೆಯಲ್ಲಿದ್ದಂತಹ ಪುಷ್ಪವನ್ನು ಎತ್ತಿ ನೆಲಕ್ಕೆ ಹಾಕುವುದು, ಏನೇನೋ ಕಿರಿಕಿರಿ ಮಾಡ್ತಾರೆ. ಕೊನೆಗೆ ಏನು ಮಾಡಿತು, ಅವಳ ಕಮಂಡಲು ಅಲ್ಲಿ ನಿಂತು ಅವಳ ಆಚರಣೆ ಮಾಡುವುದಕ್ಕೆ ಕಮಂಡಲು ಇಟ್ಟುಕೊಂಡಿದ್ರೆ ಕಮಂಡಲು ಎತ್ತಿಕೊಂಡು ಹೋಗಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದವನ ಮುಂದೆ ಬಿಸಾಡುವಂತೆ. ಆದರೆ ವಿಶೇಷ ಅಂತ ಹೇಳಿದರೆ ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದವ ತನ್ನ ಪತ್ನಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಗಮನಿಸಲೇ ಇಲ್ಲ. ಅವ ಅಂತರ್ಮುಖಿಯಾಗಿ ತಪಸ್ಸಿನಲ್ಲಿ ಕೂತಿದ್ದಾನೆ. ಇವಳು ಹಾಹಾಕಾರ ಎಬ್ಬಿಸಿದ್ರು ಅವನಿಗೆ ಕೇಳುವುದಿಲ್ಲ. ಅಷ್ಟು ಏಕಾಗ್ರತೆ. ಅವನ ಏಕಾಗ್ರತೆಯನ್ನು ತಪ್ಪಿಸುವುದಕ್ಕೆ ವರಾಂಗಿಗೆ ಉಪದ್ರ ಕೊಡುವುದೊಂದೇ ಇರುವ ಮಾರ್ಗ ಅಂತ ಇಂದ್ರ ಪ್ರಯತ್ನ ಪಡ್ತಾ ಇದ್ದಾನೆ. ಆಗಲಿಲ್ಲ, ಇಂದ್ರ ಸೋತ.
ಸಿಂಹವಾಗಿ ಬಂದು ಅವಳನ್ನು ನುಂಗುವುದಕ್ಕೆ ಬಂದಂತೆ. ಅವಳು ಸಿಂಹ ಬಾಯಿ ತೆರೆದು ಅವಳ ಬಾಯಿಯ ಹತ್ರ ಬಾಯಿ ತೆರೆದರೆ ಇವಳು ಕಣ್ಣು ಮುಚ್ಚಿಕೊಂಡು ತಪಸ್ಸು ಶುರು ಮಾಡಿದ್ದ. ಅಂದರೆ ಮುಟ್ಲಿಕ್ಕಾಗಲಿಲ್ಲ ಅಂದರೆ ಇಂದ್ರನಿಗೆ. ಸರ್ಪವಾಗಿ ಬಂದು ಎರಡೂ ಕಾಲಿಗೂ ಕೂಡ ಸುತ್ತು ಹಾಕಿಕೊಂಡು ಹೆಡೆ ಎತ್ತಿ ಶಿರಸ್ಸಿನಲ್ಲಿ ಹೊಡೆಯುವುದಕ್ಕೆ ಪ್ರಯತ್ನಿಸಿದ್ರು, ಆಗಲಿಲ್ಲ ಅಂತ. ಒಟ್ಟು ಇಂದ್ರನಿಂದ ತಪಸ್ಸು ಕೆಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ನೀರಿನಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದವ ನೀರಿನಲ್ಲಿ ಮುಳುಗಿದ. ನೀರಿನ ಆಳಕ್ಕೆ ಹೋಗಿ ಜಲಸ್ತಂಭನದಿಂದ ತಪಸ್ಸು ಮಾಡಿದಂತೆ. ಅಲ್ಲಿ ಚತುರ್ಮುಖ ಪ್ರತ್ಯಕ್ಷನಾದ. ಅವನ ತಪಸ್ಸಿಗೆ ಒಲಿದಂತಹ ಚತುರ್ಮುಖ. ಆ ಚತುರ್ಮುಖ ಒಲಿದಾಗ ಇವ ಹೇಳ್ತಾನೆ, ನಾನು ನಾರಾಯಣನನ್ನು ತಪಸ್ಸು ಮಾಡಿದ್ದು, ನೀನು ಯಾಕೆ ಬಂದದ್ದು ಅಂತ ಕೇಳ್ತಾನೆ. ಇದೊಂದು ವಿಶೇಷ ಇದೆ. ನಾವು ತಪಸ್ಸು ನಾರಾಯಣನನ್ನು ಕುರಿತು ತಪಸ್ಸು ಮಾಡಿದರೆ ನಾರಾಯಣನೇ ಬರಬೇಕು ಅಂತಿಲ್ಲ. ಒಂದು ರುದ್ರದೇವರು ಬರ್ಬೋದು, ಬ್ರಹ್ಮದೇವರು ಬರ್ಬೋದು, ಶೇಷದೇವರು ಬೇಕಾದರೂ ಬರ್ಬೋದು. ಬಂದು ಇವರಿಗೆ ಒಂದು ಮಂತ್ರೋಪದೇಶ ಮಾಡಿ ಅನುಗ್ರಹ ಮಾಡ್ತಾರೆ. ಹಾಗೆ ಚತುರ್ಮುಖ ಬ್ರಹ್ಮ ಬರ್ತಾನೆ. ಒಂದು ವಿಶಿಷ್ಟವಾದ ತಪಸ್ಸು ಮಾಡಿದ್ದೀವಿ. ನೀನು ನೀರಿನ ಅಡಿಯಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದರೆ ನೀರೆಲ್ಲ ಬಿಸಿ ಆಗ್ತಾ ಇದೆ. ಅಂತಹ ಸಾಮರ್ಥ್ಯ ನಿನ್ನದು. ನೀನೀಗ ತಪಸ್ಸಿನಲ್ಲಿ ಸಿದ್ಧಿ ಸಂಪಾದಿಸಿಕೊಂಡಿದ್ದಿ. ಆದ್ದರಿಂದ ನೀನಿನ್ನು ಯಾವ ಸಂಸಾರದಲ್ಲಿ ಮುಳುಗಿದ್ರೂ ಕೂಡ ನಿನಗೆ ಸಂಸಾರ ಅಂಟುವುದಿಲ್ಲ. ಮೈಯಲ್ಲಿ ಎಣ್ಣೆ ಹಚ್ಚಿಕೊಂಡು ಹಲಸಿನಕಾಯಿ ಮುಟ್ಟುವುದಕ್ಕೆ ಹೊರಟರೆ ಹೇಗೆ ಅದು ಅಂಟುವುದಿಲ್ಲವೋ ಹಾಗೆ ಈ ತಪಸ್ಸಿನ ಲೇಪದಿಂದ ನಿನಗೆ ಕರ್ಮದ ಲೇಪ ಆಗುವುದಿಲ್ಲ. ಆದ್ದರಿಂದ ನೀನು ಸಂಸಾರದಲ್ಲಿ ಸಾಧನೆ ಮಾಡು, ಪತ್ನಿಯ ಜೊತೆಗೆ ಸಾಧನೆ ಮಾಡು, ನಿನಗೆ ಮೋಕ್ಷ ನಿಶ್ಚಿತ ಅಂತ ಚತುರ್ಮುಖ ಬ್ರಹ್ಮ ಆಶೀರ್ವದಿಸಿದ. ಅಲ್ಲಿಂದ ಅವ ಎದ್ದು ಬಂದು ಹೊರಗೆ ಬರುವಾಗ ಅವನಿಗೆ ಹಸಿವು. ಅಷ್ಟು ಸಮಯ ಏನೂ ತಿನ್ನದೇ ತಪಸ್ಸು ಮಾಡಿದ್ದು ಅವನಿಗೆ ಹಿಂದೆ ಮಾಡಿದ ಚಪಾತಿ ಅವಲಕ್ಕಿ ಎಲ್ಲ ನೆನಪಾಯ್ತು. ನನ್ನ ಹೆಂಡತಿಯ ಕೈಯ ಅಡಿಗೆ ತಿನ್ನಬೇಕು ಅಂತ ಶೀಲ ಬಂದ ಪರ್ಣಕುಟೀರಕ್ಕೆ ಬಂದರೆ ಪರ್ಣಕುಟೀರ ಕಾಲ. ಪತ್ನಿ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಿದ್ರೆ ಅಲ್ಲಿ ಪಕ್ಕದ ಮರದ ತಟದಲ್ಲಿ ತನ್ನ ತಲೆ ಕೂದಲನ್ನೇ ತನ್ನ ಮುಖಕ್ಕೆ ಹಾಕಿಕೊಂಡು ಅಳ್ತಾ ಕೂತಿದ್ದಾಳಂತೆ. ಬಂದು ಆಕೆಯನ್ನು ಪ್ರಶ್ನಿಸಿದ, ನನಗೆ ಹಸಿವಾಗ್ತಾ ಇದೆ, ನೀನೇನು ಇಲ್ಲಿ ಅಳ್ತಾ ಇದ್ದೀನಿ? ಅವಳು ಹೇಳ್ತಾಳೆ, ಆ ಪಾಕಶಾಸನ ಮಾಡಿದಂತಹ ರಗಳೆ ಇದು, ನನಗೆ ಬದುಕುವುದಕ್ಕೆ ಮನಸ್ಸಿಲ್ಲ, ನಾನು ಸಾಯಬೇಕು ಹೊರಟಿದ್ದೇನೆ ಅಂತ ಹೇಳ್ತಾಳೆ. ಅಲ್ಲ, ಆ ಪಾಕಶಾಸನ ಏನು ಮಾಡಿದ, ಏನು ಸಮಸ್ಯೆ ಮಾಡಿದ? ಅವಳು ತಪಸ್ಸಿಗೆ ವಿಘ್ನ ತಂದದ್ದು ಮಾತ್ರ ಅಲ್ಲ, ನಾನು ಈ ಪರ್ಣಕುಟೀರದಲ್ಲಿ ಬಂದು ಕೂತು ನೀವು ತಪಸ್ಸು ಮುಗಿಸಿ ಬರುವ ಹೊತ್ತಿಗೆ ಏನಾದರೂ ಅಡಿಗೆ ಮಾಡಿಡುವ ಅಂತೇಳಿ ಒಲೆ ಹಚ್ಚುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ನನ್ನ ಒಲೆ, ಅಗ್ನಿ ಎಲ್ಲವನ್ನು, ಪಾತ್ರೆ, ಪಗಡಿ ಎಲ್ಲ ಅಪಹರಿಸಿಬಿಟ್ಟಿದ್ದಾನೆ. ನಿಮ್ಮ ಹೊಟ್ಟೆಗೆ ಏನು ಮಾಡಿಡುವುದಕ್ಕೆ ಆಗಲಿಲ್ಲ. ನಿಮ್ಮ ಸೇವೆ ಮಾಡುವುದಕ್ಕೆ ಅನುಕೂಲವಾದ ವಸ್ತುಗಳನ್ನೂ ಅಪಹರಿಸಿ ಇಷ್ಟು ರಗಳೆ ಮಾಡ್ತಾ ಇದ್ದಾನೆ. ನಾನು ಬದುಕೇನು ಪ್ರಯೋಜನ ನಿಮ್ಮ ಸೇವೆ ಮಾಡದೆ ಅಂತ ಕೇಳ್ತಾಳೆ. ಭಾರಿ ಸಿಟ್ಟು ಬಂದವ ಹೀಗೆ ಪ್ರಾಣಾಯಾಮ ಮಾಡ್ತಾನೆ. ನೋಡಿ, ವಜ್ರಾಂಗನ ಸ್ವಭಾವ ನಾವು ಸ್ವಲ್ಪ ಅಳವಡಿಸಿಕೊಳ್ಬೇಕು. ಸಿಕ್ಕಾಪಟ್ಟೆ ಸಿಟ್ಟು ಬಂದಾಗ ಏನು ಮಾಡಬೇಕು ಅಂದರೆ ಪದ್ಮಾಸನ ಹಾಕಿ ಪ್ರಾಣಾಯಾಮ ಮಾಡ್ತಾನೆ. ಪ್ರಾಣಾಯಾಮ ಮಾಡಿ, ಇಲ್ಲ ನನಗೆ ಹಸಿವೆ ಇಲ್ಲ ಅಂತ ಹೇಳಿ ಮೊದಲೇ ಕೆಲಸ ಆಗುತ್ತೆ. ಹಸಿವೆ ಪರಿಹಾರ ಆಯ್ತು, ನೀನು ಯೋಚನೆ ಮಾಡಬೇಡ, ಹಸಿವೆ ಇಲ್ಲ. ಇಷ್ಟು ಅಪರಾಧ ನನಗೆ ನೇರವಾಗಿ ಅವ ತೊಂದರೆ ಕೊಟ್ಟಿದ್ದಿದ್ರೆ ನಾನು ಸುಮ್ಮನೆ ಬಿಡ್ತಿದ್ದೆ. ಆದರೆ ನಿನಗೆ ತೊಂದರೆ ಕೊಟ್ಟಿದ್ದಾನೆ, ಅವನನ್ನು ಸಂಹರಿಸಿ ಬಿಡಬೇಕು ಅಂತ ನಿಂತವ ಮತ್ತೊಮ್ಮೆ ಪ್ರಾಣಾಯಾಮ ಮಾಡಿದ. ಬೇಡ, ನಾನು ಇಷ್ಟು ಮಾಡಿದ ತಪಸ್ಸಿನಿಂದ ಅವನಿಗೇನಾದರೂ ಹೊಡೆಯುವುದಕ್ಕೆ ಹೋದೆ ಅಂದರೆ ನನ್ನ ತಪಸ್ಸೆಲ್ಲ ಹಾಳಾಗಿ ಹೋಗ್ತದೆ. ಅದರಿಂದ ಬೇಡ, ಏನು ಮಾಡೋಣ? ಆವಾಗ ಅವಳು ಹೇಳ್ತಾಳೆ, ನೀವು ಮತ್ತೆ ತಪಸ್ಸಿಗೆ ಹೋಗ್ತೀರಿ, ಗೊತ್ತು ನನಗೆ, ನೀವು ಇಷ್ಟು ತಪಸ್ಸಿಗೋಸ್ಕರವೇ ಹುಟ್ಟಿದವರು ನೀವು. ಆದರೆ ನಾನು ತಪಸ್ಸಿಗೆ ಬರ್ತೇನೆ, ಆದರೆ ಅವನು ಬಂದು ಉಪದ್ರ ಕೊಡ್ತಾ ಇರ್ತಾನೆ, ನನಗೆ ಬದುಕುವುದಕ್ಕಾಗುವುದಿಲ್ಲ. ಆದ್ದರಿಂದ ನೀವು ಒಂದು ಕೆಲಸ ಮಾಡಿ, ನೀವು ತಪಸ್ಸಿಗೆ ಹೋಗಿ, ತೊಂದರೆ ಇಲ್ಲ. ತಪಸ್ಸಿಗೆ ಹೋಗುವುದಕ್ಕಿಂತ ಮುಂಚೆ ನನ್ನ ಈ ದುಃಖಕ್ಕೆ ತಾರಕ ನನ್ನೊಬ್ಬನನ್ನು ಕೊಟ್ಟು ಹೋಗಿ. ಆಗ ಹೇಳ್ತಾನೆ, ನಿನ್ನ ದುಃಖಕ್ಕೆ ತಾರಕ ಮಾತ್ರ ಅಲ್ಲ, ಇಂದ್ರನಿಗೆ ಮಾರಕ ಅಂತವನನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ದುಃಖ ತಾರಕಂ ಇಂದ್ರ ಮಾರಕಂ ಪ್ರದದಾಮಿ ಶೃಣುಷ್ವ ಅಂತ ಹೇಳ್ತಾನೆ. ಅಂಥದ್ದನ್ನು ಕೊಡ್ತೇನೆ. ಅವನಿಗೆ ತಾರಕಾಸುರ ಅಂತ ಹೆಸರು. ಯಾಕೆ ರುದ್ರದೇವರಿಗೆ ಮದುವೆ ಆಗಬೇಕಾಯಿತು? ಈ ತಾರಕಾಸುರನಿಗೋಸ್ಕರ ಸಮಸ್ಯೆ. ಅಂದರೆ ಇಲ್ಲಿ ಪಾರ್ವತಿ ಕಲ್ಯಾಣದ ಹಿನ್ನೆಲೆಯಲ್ಲಿ ತಾರಕಾಸುರನ ಜನನ ಅನ್ನೋದು ಬಹಳ ಮುಖ್ಯವಾದ ವಿಷಯ. ವಜ್ರಾಂಗ ಮತ್ತು ವರಾಂಗಿ ಇವರಿಬ್ಬರೂ ಕೂಡ ನಾವು ಅಂಥ ಒಬ್ಬ ಮಗ ಬೇಕಲ್ವ, ಅದಕ್ಕೋಸ್ಕರ ಇಬ್ಬರು ತಪಸ್ಸು ಮಾಡುವ ಅಂತ ಮತ್ತೆ ಆ ತಟದಲ್ಲೇ ಕೂತು ತಪಸ್ಸು ಮಾಡ್ತಾರೆ. ಆ ತಪಸ್ಸಿನ ಪ್ರಭಾವದಿಂದ ಮತ್ತೆ ಚತುರ್ಮುಖ ಬ್ರಹ್ಮ ಬರ್ತಾನೆ. ನಿಮಗೆ ಒಂದು ವಿಶಿಷ್ಟವಾದಂತಹ ಪುತ್ರ ಹುಡ್ತಾನೆ. ಇಂದ್ರನನ್ನು ಸೋಲಿಸಬಲ್ಲ ಶಕ್ತಿ ಅವನಿಗಿರ್ತದೆ ಅಂತ ವರ ಕೊಡ್ತಾರೆ. ಆ ರೀತಿಯ ವರ ಪ್ರಭಾವದಿಂದ ಇವರಿಬ್ಬರ ದಾಂಪತ್ಯದಿಂದ ಹುಟ್ಟಿದಂತಹ ಮಗನಿಗೆ ಹುಟ್ಟುವುದಕ್ಕಿಂತ ಮುಂಚೆಯೇ ಇಟ್ಟಿದ್ದಂತಹ ಹೆಸರು ತಾರಕ ಎಂಬುದಾಗಿ. ಆಸುರಿ ಭಾವದಿಂದ ಕೂಡಿದವನಾದ್ರಿಂದ ಅವನನ್ನು ತಾರಕಾಸುರ ಅಂತ ಕರೀತೇವೆ. ಈ ತಾರಕಾಸುರ ಯಾವಾಗ ಹುಟ್ಟಿದ
ಆವಾಗ ಹಿಮಾಲಯದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸ್ಫೋಟಗೊಂಡಂತೆ. ಕಲ್ಲುಗಳು ಸ್ಫೋಟಗೊಳ್ಳುವುದಂದರೆ ಒಂದು ರೀತಿ ಜ್ವಾಲಾಮುಖಿಯ ಹಾಗೆ. ದಕ್ಷಿಣದ ಸಮುದ್ರದಲ್ಲೂ ಕೂಡ ಭಾರೀ ತೆರೆಗಳು ಬಂದು ಒಂದು ರೀತಿಯ ಸುನಾಮಿಯ ಪರಿಸ್ಥಿತಿ ಉಂಟಾಯಿತು. ಚಂಡಮಾರುತಗಳು ಬೀಸಿತು. ಅಗ್ನಿಹೋತ್ರಿಗಳ ಮನೆಯಲ್ಲಿ ಹೊಗೆಯಾಡ್ತಾ ಇದ್ದಂತಹ ಬೆಂಕಿ ನಂದಿ ಹೋಯಿತಂತೆ ತಾರಕಾಸುರ ಹುಟ್ಟಿದಂತಹ ಸಂದರ್ಭದಲ್ಲಿ. ಸುಖಸ್ಪರ್ಶವಾಗಿ ಬೀಸ್ತಾ ಇದ್ದಂತಹ ಗಾಳಿ ಸುಂಟರ ಗಾಳಿಯಾಗಿ ಸುತ್ತುವುದಕ್ಕೆ ಪ್ರಾರಂಭ ಆಯಿತು, ಬಿರುಗಾಳಿಯಾಗಿ ಸುತ್ತುವುದಕ್ಕೆ ಪ್ರಾರಂಭವಾಯಿತು. ಇವೆಲ್ಲ ಲೋಕದ ಅನಿಷ್ಟಗಳು ಹುಟ್ಟಿದ ಕೂಡಲೇ ನಮಗೆ ಅನುಕೂಲವಾಗಿದೆ ಅಂತ ದೈತ್ಯರಿಗೆಲ್ಲ ಸಂತೋಷವಾಯಿತಂತೆ. ದೈತ್ಯರಿಗೆ ಖುಷಿ. ಅಪಶಕುನಗಳು ಭೂಮಿಯಲ್ಲಿ ಘಟಿಸಿದರೆ ದೈತ್ಯರಿಗೆಲ್ಲ ಸಂತೋಷ. ಆಗ ಪ್ರಧಾನರಾಗಿದ್ದಂತಹ ದೈತ್ಯರು ಅಂದರೆ ಜಂಭಕ, ಜೃಂಭಕ, ಮಹಿಷ ಇವರೆಲ್ಲ ಆಗಿನ ಕಾಲದ ಮಹಾಪ್ರಧಾನ ದೈತ್ಯರು. ಅದರ ಜೊತೆಗೆ ಹಿರಣ್ಯಾಕ್ಷನ ಮಗನಾದ ಕಾಲನೇಮಿ ಅವರೆಲ್ಲರಿಗೂ ನಾಯಕನಾಗಿದ್ದ. ಇಂಥ ಅಸುರರೆಲ್ಲ ಬಂದರಂತೆ ಈ ವಜ್ರಾಂಗರಿಗೆ ಮಗು ಹುಟ್ಟಿದ ಜಾಗದಲ್ಲಿ ನಾಮಕರಣದಲ್ಲಿ ಸೇರಿದ್ದಾರೆ. ತಾರಕ ಅಂತ ನಾಮಕರಣ ಮಾಡಿದ ಕೂಡಲೇ ಅವರೆಲ್ಲ ಈ ಮಗುವನ್ನು ಎತ್ತಿ ಮುದ್ದಾಡಿ ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದರು. ಇವನೇ ನಮ್ಮ ರಾಜ, ಇವನು ಹೇಳಿದ ಹಾಗೆ ನಾವು ವ್ಯವಹಾರ ಮಾಡುವುದು ಅಂತ ಹೇಳಿ ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸಿದರು. ಮಹಾಶಕ್ತಿಶಾಲಿಯಾದಂತಹ ಆ ತಾರಕ ಈ ದೈತ್ಯರನ್ನೆಲ್ಲ ಕುರಿತು ಒಂದು ಮಾತು ಹೇಳಿದ. ನಾವು ದೇವತೆಗಳನ್ನು ಸಾಯಿಸುವುದಕ್ಕೋಸ್ಕರ ಹುಟ್ಟಿದವರು. ದೇವತೆಗಳು ನಮ್ಮ ವಂಶವನ್ನು ನಿರ್ವಂಶ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅವರನ್ನು ಎದುರಿಸುವುದಕ್ಕೆ ಬರೀ ಶಕ್ತಿ ಸಾಕಾಗುವುದಿಲ್ಲ. ನಾವು ತಪಸ್ಸಿನ ಶಕ್ತಿಯನ್ನು ಒಳಗೆ ಸೇರಿಸಿಕೊಳ್ಳಬೇಕು. ಅವರಿಗಿಂತ ನಮ್ಮಲ್ಲಿ ಬಾಹುಶಕ್ತಿ ಜಾಸ್ತಿ ಇದ್ದರೂ ಕೂಡ ಅವರಲ್ಲಿ ಭಗವದ್ಭಕ್ತಿ ಅನ್ನುವ ಒಂದು ಬಲ ಇರುವುದರಿಂದ ಯಾವತ್ತೂ ಭಗವಂತ ಅವರಿಗೆ ಸಹಾಯ ಮಾಡ್ತಾನೆ. ಭಗವಂತನ ಹರಿಶಕ್ತಿಯನ್ನು ಅಲ್ಲಿಂದ ಕಡಿಮೆ ಮಾಡುವುದಕ್ಕೆ ನಾವು ತಪಸ್ಸಿನ ಮೂಲಕ ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಬೇಕು. ದೈತ್ಯರೆಲ್ಲ ಕೈಯಲ್ಲಿದ್ದ ಆಯುಧವನ್ನು ಎತ್ತಿ ಜೈಕಾರ ಹಾಕಿದಂತೆ ತಾರಕಾಸುರನಿಗೆ, ನಾನು ನಿನ್ನ ಜೊತೆಗಿದ್ದೇನೆ ಅಂತ. ಅಷ್ಟೂ ಜನರು ಕೂಡ ಹಿಮವತ್ ಪರ್ವತದ ಆ ಕಲೆಯ ಮಗ್ಗುಲಿಗೆ ಹೋಗಿ ತಪಸ್ಸು ಮಾಡ್ತಾರೆ. ಈ ಕಡೆ ಅಲ್ಲ, ಈ ಕಡೆ ತಪಸ್ಸು ಮಾಡಿದರೆ ದೇವತೆಗಳು ರಗಳೆ ಮಾಡ್ತಾರೆ, ಬದ್ರಿ ಕೇದಾರ ಅಂತ ಎಲ್ಲ ಬರ್ತಾರೆ, ರಗಳೆ ಆಗ್ತದೆ ಅಂತ. ಆ ಕಡೆಯ ಮಗ್ಗುಲಿಗೆ ಹೋಗಿ ತಪಸ್ಸು. ಎಷ್ಟು ಲಕ್ಷೋಪಲಕ್ಷ ಜನ ಏಕಕಾಲದಲ್ಲಿ ತಪಸ್ಸು. ಅಷ್ಟೂ ಜನರಲ್ಲಿ ಸಿದ್ಧಿಯನ್ನು ಸಂಪಾದಿಸಿದ ತಾರಕ. ತಾರಕನಿಗೆ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ. ಏನು ಬರಬೇಕು ಅಂತ ಕೇಳಿದರೆ, ನಮೇ ಮೃತ್ಯುರ್ಭವೇದಿತಿ, ನನಗೆ ಯಾವತ್ತೂ ಮೃತ್ಯು ಬರಬಾರದು ಅಂತ ಒಂದು ವರ ಕೇಳಿದ. ಚತುರ್ಮುಖ ಹೇಳಿದ, ಹಾಗೆ ವರ ಕೊಡಲಿಕ್ಕೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ, ಪ್ರಕೃತಿ ನಿಯಮವನ್ನು ವರದ ಮೂಲಕ ಮೀರುವುದಕ್ಕೆ ನನಗೂ ಅಧಿಕಾರ ಇಲ್ಲ. ನಾವು ಒಂದು ತಪಸ್ಸು ಮಾಡುವುದು, ಸೂರ್ಯ ಈ ಕಡೆಯಿಂದ ಉದಯಿಸಿದ್ರಿಂದ ಬೆಳಕಿನ ಹೊತ್ತು ಇಲ್ಲಿ ಬಿಸಿಲು ಬಂದು ರಗಳೆ ಆಗ್ತದೆ ಅಂತ ವರ ಕೇಳುವುದು. ಸೂರ್ಯ ನಾಳೆ ಆ ಕಡೆಯಿಂದ ಉದಯಿಸಬೇಕು ಅಂತ ವರ ಕೇಳಿದರೆ ದೇವರು ಕೊಟ್ಟಾನ. ಪ್ರಕೃತಿ ನಿಯಮ ಏನಿದೆ ಅದನ್ನು ಮೀರಿ ಯಾವತ್ತೂ ವರ ಕೊಡುವುದಕ್ಕೆ ಅವಕಾಶ ಇಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು ಅನ್ನೋದು ಪ್ರಕೃತಿ ನಿಯಮ. ಶರೀರದಲ್ಲಿ ಹುಟ್ಟಿದವ ಶರೀರವನ್ನು ಕಳೆದುಕೊಳ್ಳಲೇಬೇಕು ಅನ್ನೋದು ನಿಯಮ ಇದೆ. ಆದ್ದರಿಂದ ನಮೇ ಮೃತ್ಯುರ್ಭವೇತು ಅಂತ ನೀನು ಕೇಳಿದ ವರವನ್ನು ಹಿಂದಕ್ಕೆ ಬೇಕು, ಬೇರೆ ಏನಾದರೂ ಕೇಳು. ಆಗ ಇವ ಮೊದಲೇ ತಪಸ್ಸಿನಿಂದ ಮಹಾದೃಪ್ತನಾಗಿದ್ದಾನೆ, ಅಹಂಕಾರಿಯಾಗಿದ್ದಾನೆ. ನಿನಗೆ ಆ ವರ ಕೊಡಲಿಕ್ಕೆ ಆಗುವುದಿಲ್ಲ ಅಲ್ಲ. ಹಾಗಾದರೆ ಇದೊಂದು ವರ, ನನ್ನನ್ನು ಸಾಯಿಸುವುದಾದರೆ, ಅವ ಕೇಳುವುದು ವರ, ನನ್ನನ್ನು ಸಾಯಿಸುವುದಾದರೆ ಹುಟ್ಟಿದ 7ನೇ ದಿವಸದ ಮಗು ಅದು ಬಿಟ್ಟು ಯಾರಿಂದಲೂ ನಾನು ಸಾಯಬಾರದು ಅಂತ ಹೇಳಿ. ಸಪ್ತಾಹ ಶಿಶು ಅಂತ 7 ದಿವಸದ ಶಿಶು ಏನಿದೆ, ಪುಟ್ಟ ಮಗು, ಇನ್ನೂ ಅದಕ್ಕೆ ಆಶೋಚ ಮುಗಿದಿರಬಾರದು. ಅಂಥ ಮಗುವನ್ನು ಬಿಟ್ಟು ಬೇರೆ ಯಾರಿಂದಲೂ ನಾನು ಸಾಯಬಾರದು. ಚತುರ್ಮುಖ ಬ್ರಹ್ಮ 7 ದಿವಸದ ಮಗುವಿನಲ್ಲೇ ಸಾಯುವಂತ ಆಶೀರ್ವಾದವನ್ನು ಹೇಳ್ತಾರೆ. ಅವರು ಕೊಟ್ಟ ವರ, ನೀನು ಸಾಯುವುದಾದರೆ 7 ತಿಂಗಳ ಮಗುವಿನಿಂದ ಮಾತ್ರ, ಬೇರೆಯವರಿಂದ ನಿನಗೆ ಮರಣ ಇಲ್ಲ ಅಂತ ಹೊರಗೆಟ್ಟು ಹೋದ. ಇದರ ಅರ್ಥ ಏನು? 7 ದಿವಸದ ಮಗುವಿನಿಂದ ಸತ್ತು ಹೋಗ್ತಿ ಅಂತ ಹೊರಗಿಟ್ಟದವ. ಹೀಗೆ ವರ ಚತುರ್ಮುಖ ಬ್ರಹ್ಮ ಸಾಯಬಾರದು ಅಂತ ಕೇಳಿದರೆ ಒಬ್ಬ, ಆಗಲ್ಲ ಅಂತ ಚತುರ್ಮುಖ ಹೇಳುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದೇ ಕಾಲನೇಮಿಯ 6 ಜನ ಮಕ್ಕಳು ತಪಸ್ಸು ಮಾಡಿ ಷಡ್ಗರ್ಭರು ಚತುರ್ಮುಖನಿಂದ ಏನು ವರ ಪಡೆದಿದ್ದಾರೆ ಅಂದರೆ ಅವಧ್ಯತ್ವ ವರ ಪಡೆದಿದ್ದಾರೆ. ನಾವು ಸಾಯಬಾರದು ಅಂತಲೇ ವರ ಪಡೆದಿದ್ದಾರೆ. ಚತುರ್ಮುಖ ಅಷ್ಟು ಅಂತಲೇ ಹೇಳಿಕೊಟ್ಟ. ಯಾಕಂದರೆ ಒಂದು ಅವಧ್ಯತ್ವ ವರ ಕೊಟ್ಟ ಅಂದರೆ ಅದಕ್ಕೆ ಅರ್ಥ ಚತುರ್ಮುಖ ಬ್ರಹ್ಮ ಎಷ್ಟು ಸಮಯ ಇರ್ತಾನೆ ಅಷ್ಟು ಸಮಯ ಸಾಯುವುದಿಲ್ಲ ಅಂತ ಅಷ್ಟೇ. ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮಣೋ ವರ್ಷಶತಮಾಯು ಅಂತ ಅವನಿಗೆ ಆಯುಷ್ಯದ ತೀರ್ಮಾನ ಇರಬೇಕಾದ್ರೆ ಅವ ಕೊಟ್ಟಂತಹ ವರದಿಂದ ಒಬ್ಬ ಸಾಯದೆ ಇರುವುದಕ್ಕೆ ಸಾಧ್ಯವ. ಆದ್ದರಿಂದ ಅವ ಕೊಟ್ಟ ವರ ದೀರ್ಘಕಾಲಿಕವಾದಂತಹ ಜೀವನ ಅಂತ ಅಷ್ಟೇ ಅರ್ಥ. ಆದರೆ ಕೆಲವು ದುಷ್ಟರಿಗೆ ಆ ವರ ಕೊಡುವುದಿಲ್ಲ, ಅದು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಹಿರಣ್ಯಕಶಿಪುವಿಗೆ ಹಾಗೆ ಹೇಳಿದ್ದ. ಇವತ್ತು ವಜ್ರಾಂಗನ ಈ ತಾರಕನಿಗೂ ಕೂಡ ಹಾಗೆ ಹೇಳಿದ. ತಾರಕ
7 ದಿವಸದ ಮಗುವೆಯಲ್ಲಿ ನನ್ನನ್ನು ಕೊಲ್ಲುತ್ತೆ, ಅಸಾಧ್ಯ. ಅದರಿಂದ ಅದೊಂದು ಇರಲಿ ಅಂತೇಳಿ ತಾನು ವರ ಕೇಳಿದ್ದಾನೆ, ರಾವಣ ಕೇಳಿದ ಹಾಗೆ. ಈ ರೀತಿ ವರವನ್ನು ಪಡೆದಂತಹ ತಾರಕಾಸುರ ಮಹಿಷ, ಜೃಂಭಕ, ಜಂಭಕ ಮೊದಲಾದಂತಹ ತನ್ನ ರಕ್ಕಸರನ್ನೆಲ್ಲ ಕರೀತಾನೆ. ಸಾಕು ತಪಸ್ಸು, ನನ್ನ ತಪಸ್ಸಿಗೆ ವರ ಸಿಕ್ಕಿಯಾಗಿದೆ, ನಿಮ್ದೆಲ್ಲ ಬೇಕಾಗಿಲ್ಲ, ಬನ್ನಿ ಅಂತ ಎಲ್ಲರನ್ನು ತಪಸ್ಸಿನ ಬಲದಿಂದ ಊರ್ಜಿತರಾದವರನ್ನೆಲ್ಲ ಒಟ್ಟು ಸೇರಿಸಿದ. ಯಾರು ಸೇನಾಪತಿಗಳಾಗ್ತೀರಿ ಅಂತ ಕೇಳಿದ. ಆವಾಗ ಒಬ್ಬ ಪ್ರತರ್ಧನ ಅಂತ ಒಬ್ಬ ಇದ್ದ, ಇನ್ನೊಬ್ಬ ತರ್ಜನ ಅಂತ ಮತ್ತೊಬ್ಬ. ಇವರದೆಲ್ಲ ಹೆಸರು ಹೀಗೆ ಇದೆ. ತರ್ಜನ ಅಂದರೆ ಬೈಯುವವ ಅಂತ ಅರ್ಥ, ಪ್ರತರ್ಧನ ಅಂತ ಹೇಳಿದ್ರೆ ಹೊಡೆಯುವವ ಅಂತ. ಒಬ್ಬ ಬೈಯುವವ, ಒಬ್ಬ ಹೊಡೆಯುವವ, ಇಬ್ಬರು. ಅವರಿಬ್ಬರು ತರ್ಜನ ಹೇಳಿದ ನಾನು ಸೇನಾಪತಿ ಆಗ್ತೇನೆ ಅಂತ, ಪ್ರತರ್ಧನ ಹೇಳಿದ ನಾನು ಉಪಸೇನಾಧಿಪತಿ ಆಗ್ತೇನೆ ಅಂತ ಹೇಳಿದ. ಹೀಗೆ ಒಬ್ಬ ಸೇನಾಧಿಪತಿ ಮತ್ತೊಬ್ಬ ಸೇನಾಪತಿ ಅಂತ ಇವರಿಬ್ಬರ ನೇತೃತ್ವದಲ್ಲಿ ಇವರ ದೈತ್ಯರ ಸೈನ್ಯ ದೇವಲೋಕಕ್ಕೆ ದಾಳಿ ಇಡುವುದಕ್ಕೆ ಮುಂದಾಯಿತು. ದೇವಲೋಕದಲ್ಲಿ ಸೂರ್ಯ ಬಂದು ಸುದ್ದಿ ಹೇಳಿದ, ಬರ್ತಾ ಇದೆ, ದೊಡ್ಡ ಧೂಳು ಎಬ್ಬಿಸಿಕೊಂಡು ಸೈನ್ಯ ಬರ್ತಾ ಇದೆ ಅಂತ. ಇಂದ್ರ ಬೃಹಸ್ಪತ್ಯಾಚಾರ್ಯರ ಹತ್ತಿರಕ್ಕೆ ಹೋಗಿ ಕೇಳ್ತಾನೆ, ಹೇಗೆ ಮಾಡುವುದೀಗ ಅಂತ. ಬೃಹಸ್ಪತ್ಯಾಚಾರ್ಯರು ಹೇಳಿದರು, ಈಗ ಮಾಡುವ ಕ್ರಮ ಏನು? ನಾವು ಯುದ್ಧಕ್ಕೆ ಬಂದವರ ಜೊತೆಗೆ ಒಂದೋ ಸಾಮ, ಒಂದೋ ದಾನ, ಒಂದೋ ಭೇದ, ಇಲ್ಲ ದಂಡ, 4 ಇವು. ಇವರು ಬರ್ತಾ ಇರತಕ್ಕಂಥವರು ದರೋಡೆಕೋರರು. ಆದ್ದರಿಂದ ಸಾಮದಾನಗಳಿಂದ ಇವರನ್ನು ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಏನೋ ಬೇಕು ಅಂತ ಬರ್ತಾ ಇದ್ರೆ ಅವರಿಗೆ ಒಂದಿಷ್ಟು ಕೊಟ್ಟು ನಾವು ಗೆಳೆಯರಾಗಿರುವ ಅಂತ ಹೇಳ್ಬೋದು, ಸಾಮದಾನಗಳ ಮೂಲಕ ಮಾಡ್ಬೋದು. ಆದರೆ ಇವರು ಹಾಗಲ್ಲ, ನಮ್ಮನ್ನೆಲ್ಲ ಬೀಳಿಸಬೇಕು, ಬೀಳಿಸಿ ಇಲ್ಲಿದ್ದದ್ದನ್ನೆಲ್ಲ ಕೊಳ್ಳೆ ಹೊಡಿಬೇಕು ಅಂತ ಬರ್ತಾ ಇರ್ಬೋದು. ಶಾಶ್ವತವಾಗಿ ದೇವಲೋಕದಲ್ಲಿ ರಾಜ್ಯಭಾರ ಮಾಡುವುದಕ್ಕೆ ಬರುವವರು ಅಲ್ಲ, ಮತ್ತೆ ಇದನ್ನೆಲ್ಲ ಎತ್ತಿಕೊಂಡು ಹೋಗಿ ನಮ್ಮ ಊರಿನಲ್ಲಿ ಹಾಕೊಳ್ಳಬೇಕು ಅಂತ ಬರ್ತಾ ಇದ್ದಾರೆ. ಆದ್ರಿಂದ ಇವರಿಗೆ ಸಾಮದಾನಗಳು ನಡೆಯುವುದಿಲ್ಲ. ಭೇದ ಮಾಡೋಣ ಅಂತ ಹೇಳಿದ್ರೆ ಅವರೆಲ್ಲ ತಪಸ್ಸಿನಿಂದ ಊರ್ಜಿತರಾದರು. ಅದರಿಂದ ವಿಭಜಿಸಿ ಆಳುವ ನೀತಿಯೂ ಕೂಡ ಇಲ್ಲಿ ಸಾಧ್ಯ ಇಲ್ಲ. ಅವರೆಲ್ಲ ಏಕಕಂಠದಿಂದ ಒಂದು ಎಷ್ಟು ಶರೀರಗಳಿದ್ದರೂ ಅಷ್ಟೂ ಶರೀರದಲ್ಲಿ ಒಂದು ಆತ್ಮ ಅನ್ನುವ ಭಾವದಿಂದ ಏಕೀಕೃತರಾಗಿದ್ದಾರೆ. ಆದ್ರಿಂದ ಅಲ್ಲಿ ಭೇದವೂ ನಡೆಯುವುದಿಲ್ಲ. ಆದ್ರಿಂದ ಇರುವುದು ದಂಡವೊಂದೇ. ಎಲ್ಲರೂ ಯಮನನ್ನು ಸೇನಾಧಿಪತಿಯನ್ನಾಗಿಸಿ, ಅಗ್ನಿಯನ್ನು ಸೇನಾಪತಿ, ಅವನು ಸೇನಾಧಿಪತಿ, ಇವನು ಸೇನಾಪತಿಯನ್ನಾಗಿಸಿ ನೀವು ಯುದ್ಧಕ್ಕೆ ಹೊರಡಿ. ಹೀಗೆ ಗುರುಗಳ ಅನುಜ್ಞೆಯನ್ನು ಪಡೆದಂತಹ ಇಂದ್ರ ಯುದ್ಧ ಸನ್ನದ್ಧನಾದ. ಒಂದು ದೇವಾಸುರ ಮಹಾಯುದ್ಧ ಘಟಿಸುತ್ತೆ, ತುಂಬ ಚೆನ್ನಾಗಿ ವರ್ಣನೆ ಮಾಡ್ತದೆ, ಯಾರ್ಯಾರು ಯಾವ್ಯಾವ ರೀತಿಯ ಶಸ್ತ್ರವನ್ನು ಹೇಗೆ ಹೊಡೆದರು ಅಂತ. ಅಂತೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಅಸುರರ ಕೈ ಮೇಲಾಯಿತು. ದೇವತೆಗಳೆಲ್ಲ ಓಡುವುದಕ್ಕೆ ಪ್ರಾರಂಭಿಸಿದರಂತೆ. ಆವಾಗ ಯುದ್ಧಕ್ಕೆ ಬರದೇ ಇದ್ದ ತಾರಕಾಸುರ ದೂರದಲ್ಲಿ ನಿಂತಿದ್ದಾನೆ. ಇವರ ಯುದ್ಧ ಯಾರಿಗೂ ಆಗದೆ ಹೋದರೆ ಕೊನೆಗೆ ನಾನು ಹೋಗುವುದು ಅಂತ ದೂರದಲ್ಲಿದ್ದವನಿಗೆ ಓಡ್ತಾ ಇರುವವರನ್ನು ನೋಡಿದವ ಹೇಳ್ತಾನೆ, ಯಾರನ್ನು ಯಾರು ಕೊಲ್ಲಬಾರದು ಅಂತ ಹೇಳ್ತಾನೆ. ದೇವತೆಗಳನ್ನು ಯಾರು ಕೊಲ್ಲಬಾರದು. ಮತ್ತೆ ಆ ಓಡುವವರನ್ನೆಲ್ಲ ಕೈಕಾಲು ಕಟ್ಟಿ ಹಿಡ್ಕೊಂಡು ಬಂದ ಎಲ್ಲರನ್ನು. ನನ್ನ ತಾಯಿಯಾದಂತಹ ವರಾಂಗಿಗೆ ಇವರನ್ನೆಲ್ಲ ಒಂದ್ಸಲ ತೋರಿಸಬೇಕು, ಆ ಉಪದ್ರ ಮಾಡಿದ ಇಂದ್ರನನ್ನು ಮೊದಲು ತೋರಿಸಬೇಕು ಆಕೆಗೆ ಅಂತ. ಹೀಗೆ ಅವರನ್ನೆಲ್ಲ ಹೆಡೆಮರಿ ಕಟ್ಟಿ ವರಾಂಗಿಯ ಹತ್ತಿರಕ್ಕೆ ಈತ ಹೇಳ್ಕೊಂಡು ಬರ್ತಾನೆ. ಆವಾಗ ವರಾಂಗಿ ಹೇಳ್ತಾಳೆ, ಒಳ್ಳೆ ಕೆಲಸ ಮಾಡಿದಿ, ಆದರೆ ಇವರನ್ನು ಬಿಟ್ಟು ಬಿಡಬೇಡ, ಯಾಕಂದರೆ ಹಿಂದೆ ನಿನ್ನ ತಂದೆ ಬಿಟ್ಟದ್ದಕ್ಕೆ ಇಷ್ಟು ಇವರು ಅನರ್ಥ ಮಾಡ್ತಾ ಇರ್ಬೋದು ಅಂತ ಹೇಳಿ. ಆವಾಗ ತಾರಕ ಹೇಳ್ತಾನೆ, ಹಾಗೆ ಮಾಡುವುದಿಲ್ಲ ನಾವು, ಯಾಕಂದರೆ ಬಂಧನ ಮಾಡಿ ನಾವು ಅವರನ್ನು ಕಾರಾಗಾರದಲ್ಲೇ ಇಟ್ಟಿದ್ದೇವೆ ಅಂತ ಹೇಳಿದರೆ ಅದು ಒಂದು ರೀತಿ ಅನ್ಯಾಯ ಮಾಡಿದ ಹಾಗೆ. ಅಷ್ಟೇ ಅಲ್ಲ, ನಮ್ಮನ್ನು ನಾವು ಅವಮಾನ ಮಾಡಿಕೊಂಡ ಹಾಗೆ. ಅವರನ್ನು ಎದುರಿಸುವ ಶಕ್ತಿ ನಮಗಿಲ್ಲ, ನಾವು ಅವರನ್ನು ಶಕ್ತಿಹೀನರನ್ನಾಗಿಸ್ತಾ ಇದ್ದೇವೆ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಅವರನ್ನು ಬಿಟ್ಬಿಡುವ. ನನ್ನಂತಹ ಮಹಾಬಲಶಾಲಿ ಇರಬೇಕಾದ್ರೆ ನಿನಗೇನು ಹೆದರಿಕೆ, ಯಾವ ತೊಂದರೆಯೂ ಅವರಿಂದ ಆಗುವುದಿಲ್ಲ ಅಂತ ಹೇಳಿ ಕಾಲನೇಮಿ ಅಂತ ಹೇಳ್ತಾನೆ, ಈ ಇಂದ್ರನನ್ನು ಬಿಡುವಾಗ ಆತನ ಮೇಲೆ ಪಾಪ ಚಿಹ್ನೆಗಳನ್ನೆಲ್ಲ ಒತ್ತಿ ಬಿಟ್ಬಿಡು ಅಂತ ಹೇಳ್ತಾನೆ. ಅಂದರೆ ಕೆಲವು ಜೈಲಿನಿಂದ ಹೊರಗೆ ಕಳಿಸುವಾಗ ಅವರ ಮೈಯಲ್ಲಿ ಕೆಲವು ಚಿಹ್ನೆ ಹಾಕು, ಈ ಟ್ಯಾಟೋ ಹಾಕು. ಅದು ಟ್ಯಾಟೋ ಹಾಕಿದರೆ ಅವ ಜೈಲಿನಿಂದ ಬಂದವ ಅಂತ. ಇವನನ್ನು ಯಾರು ಕೂಡ ಸಂಧ್ಯಾ ವಂದನೆಯಲ್ಲಿ ಜೊತೆ ಕೂಡಿಸಿಕೊಳ್ಬಾರ್ದು. ಆಮೇಲೆ ಯಜ್ಞದಲ್ಲಿ ಅವರ ಜೊತೆಗೆ ಊಟ ಮಾಡಬಾರ್ದು, ಅವರಿಗೆ ಪಂಕ್ತಿ ಇಲ್ಲ. ಅವರು ಜೈಲಿನಿಂದ ಬಂದವರು. ಪಾಪ ಚಿಹ್ನೆಗಳನ್ನು ಅವರ ಮೇಲೆ ಒತ್ತಿಸಿ ಕಳಿಸುವುದು ಅಂತ ಒಂದು ಕ್ರಮ. ಆ ಕ್ರಮದಲ್ಲಿ ಇಂದ್ರನ ಮೇಲೆ ಏನು ಶುನಪುಚ್ಛ ಚಿಹ್ನೆ ಮತ್ತು ಶುನಪಾದ ಚಿಹ್ನೆ ಹಾಕಬೇಕಂತೆ. ನಾಯಿಯ ಕಾಲಿದ್ದು ಮತ್ತು ನಾಯಿಯ ಪುಚ್ಛದ ಚಿಹ್ನೆಯನ್ನು ಹಾಕಿ ಅವರನ್ನು ಕಳಿಸಿಬಿಡಿ ಅಂತ. ಹೀಗೆ ಇಂದ್ರನ ಮೇಲೆ ಆ ಚಿಹ್ನೆಯನ್ನು ಹಾಕಿ ಕಳಿಸಿದರೆ ದೇವತೆಗಳಿಗೆಲ್ಲ ಕಣ್ಣಲ್ಲಿ ಇದು ಸರಿಯಾಗಲಿಲ್ಲ, ಇವ ತಪ್ಪು ಮಾಡಿದ್ದಾನೆ. ಇಂತಹ ಮಹಾಶಕ್ತಿಯಾದಂತಹ ದೇವತಾ ಶಕ್ತಿಯ ಮೇಲೆ ಇಂತಹ ಅಪಚಾರ ಎಸಗಿದ್ದಾನೆ ತಾರಕ.
ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ದೇವಲೋಕದಲ್ಲಿದ್ದಂತಹ ಶಕ್ತಿಗಳನ್ನೆಲ್ಲ ತಾನು ಭೂತಲಕ್ಕೆ ಎಳೆದು ತಂದಿದ್ದಾನೆ, ಅಪಚಾರ ಮಾಡಿದ್ದಾನೆ ಅಂತ ದೇವತೆಗಳೆಲ್ಲ ಚತುರ್ಮುಖನಾದರು. ಚತುರ್ಮುಖನಲ್ಲಿ ಹೋಗಿ ಈ ಸಮಸ್ಯೆ ಆಗಿದೆ ಸ್ವಾಮಿ, ನಾವು ಏನು ಮಾಡಬೇಕು ಅಂತ ನಿರ್ದೇಶನ ಕೊಟ್ಟು. ಅದಕ್ಕೆ ಚತುರ್ಮುಖ ಹೇಳಿದ, ನಾನೇ ವರ ಕೊಟ್ಟದ್ದು ಅವರಿಗೆ. ಅವು ಮಾಡಿದ್ದು ಸರಿಯಾಗಿದೆ, ಯಾಕಂದರೆ ಅವನಿಗೆ ಯಾರಿಂದಲೂ ಮರಣ ಬರದೇ ಇರಲಿಕ್ಕ ನಾನೇ ವರ ಕೊಟ್ಟದ್ದು. ಆದರೆ 7 ದಿವಸದ ಮಗುವಿನಿಂದ ಅವನಿಗೆ ಮರಣ ಅಂತ ಒಂದು ವರದಲ್ಲಿ ಸೇರಿಸಿದೆ. ಅದಕ್ಕೆ ರುದ್ರನಿಂದ ಹುಟ್ಟುವಂತಹ ಮಗುವಾಗಬೇಕು, ತಪಶಕ್ತಿಯಿಂದ ಊರ್ಜಿತವಾದ ಮಗುವಾಗಬೇಕು. ಆ ರುದ್ರ ಮಗುವನ್ನು ಪಡೆದರೆ ಮಾತ್ರ ನಿಮಗೆ ತಾರಕನಿಂದ ಮುಕ್ತಿ. ತಾರಕನಿಂದ ನೀವು ತಾರಣವನ್ನು ಪಡಿಬೇಕಾದರೆ, ತಾರಕಾಸುರನನ್ನು ನೀವು ಸಂಹರಿಸಬೇಕು ಅಂತಾದರೆ ನೀವು ರುದ್ರನಿಗೆ ಮದುವೆಯಾಗುವ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅಂತ ಚತುರ್ಮುಖ ಹೇಳಿ ಅದೃಶ್ಯನಾದ. ಈಗ ದೇವತೆಗಳ ಮೇಲೆ ಇರುವ ಒಂದು ದೊಡ್ಡ ಸವಾಲು ಏನು ಅಂತ ಹೇಳಿದರೆ, ರುದ್ರದೇವರಿಗೊಂದು ವಿವಾಹ ಮಾಡಿಸಬೇಕು, ಪಾರ್ವತಿ ಕಲ್ಯಾಣವಾಗುವ ಕೆಲಸ ಆಗಬೇಕು ಅಂತ ತೀರ್ಮಾನಿಸಿದರು. ಆವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಪೌರೋಹಿತ್ಯ ನಂದೇ, ವಿವಾಹ ಮಾಡಿಸುವ ಜವಾಬ್ದಾರಿ ನಿಮ್ಮದು. ಈಗ ರುದ್ರದೇವ ಮಾತ್ರ ಮದುವೆ ಆಗುವುದಿಲ್ಲ ಅಂತ ಗೊತ್ತಿದ್ದಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಆತನಿಗೆ ದಕ್ಷ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದ. ದಕ್ಷಪತ್ರ ಸುತೆಯಾದಂತಹ ದಾಕ್ಷಾಯಿಣೀ ದೇವಿಯನ್ನು ಆತ ಒಂದು ಸಂದರ್ಭದಲ್ಲಿ ಕಳೆದುಕೊಂಡ. ಅದಕ್ಕೆ ದಕ್ಷನೇ ಕಾರಣನಾಗಿದ್ದಾನೆ. ಹೀಗೆ ದಕ್ಷನ ಕಾರಣದಿಂದ ದಾಕ್ಷಾಯಿಣಿಯಿಂದ ವಿರಹಿತನಾದಂತಹ ರುದ್ರ ತಾನು ತಪಸ್ಸಿಗೆ ಕೂತಿದ್ದಾನೆ, ಸ್ಥಾಣುವಾಗಿದ್ದಾನೆ. ಭಗವಂತನನ್ನು ಉರದಲ್ಲಿ ಧರಿಸಿಕೊಂಡು ಆ ಭಗವಂತನಲ್ಲೇ ಧ್ಯಾನಾಸಕ್ತನಾಗಿ ತನ್ನ ದುಃಖವನ್ನು ಮರೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ದರಿಂದ ಆತ ದಾಕ್ಷಾಯಿಣಿಯನ್ನು ಬಿಟ್ಟು ಮತ್ತೊಬ್ಬರನ್ನು ವಿವಾಹವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸತಿ, ಅವಳೇ ಸತಿಯಿಂದ ಕರೆಸಿಕೊಂಡಿರ್ತಕ್ಕಂತಹ ದಾಕ್ಷಾಯಿಣಿ. ಆವಾಗ ಏನು ಮಾಡುವುದು? ಇಂದ್ರ ಆ ಕೂಡಲೇ ತನ್ನ ಜೊತೆಗಿದ್ದಂತಹ ಮನ್ಮಥನನ್ನು, ಕಾಮನನ್ನು ಕರೆದು ಹೇಳಿದ, ನೀನು ಇಂದ್ರನಿಗೆ, ನಮ್ಮ ರುದ್ರದೇವರಿಗೆ, ಸ್ಥಾಣುವಾಗಿ ತಪಶ್ಚರ್ಯೆಯಲ್ಲಿ ನಿರತನಾದವನಿಗೆ ಮದುವೆಯಾಗುವ ಮನಸ್ಸು ಹುಟ್ಟಿಸಿದರೆ ಸಾಕು. ಆಮೇಲೆ ಮದುವೆಯಾಗುವುದಕ್ಕೆ ಬೇಕಾದ ಶಕ್ತಿಯುಳ್ಳಂತಹ ಹೆಣ್ಣು ಮಗಳು ಅದೇ ದಾಕ್ಷಾಯಿಣಿ ದೇವಿ ಇವತ್ತು ಹಿಮವಂತನ ಮಗಳಾಗಿ ಹುಟ್ಟಿದ್ದಾಳೆ ಅನ್ನುವುದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಅಂದರೆ ಹಿಮವಂತನಿಗೆ ಮೊದಲ ಮಗಳಾಗಿ ಹುಟ್ಟಿದಂತಹ ಮೊದಲನೆಯ ಮೇನಾಕನ ತಂಗಿಯಾಗಿ ಹುಟ್ಟಿರತಕ್ಕಂತಹ ಯಾವ ಅಪರ್ಣೆ ಇದ್ದಾಳೆ, ಆ ಅಪರ್ಣೆ ಅಂತ ಹೇಳಿದರೆ ಹಿಂದೆ ದಕ್ಷನ ಕನ್ನಿಕೆಯಾಗಿ ಆವಿರ್ಭವಿಸಿರ್ತಕ್ಕಂತಹ ಸತೀದೇವಿ. ಅದು ಯಾಕೆ ಅಲ್ಲಿ ಆವಿರ್ಭವಿಸಿದ್ಲು ಅವಳು ಅಂದರೆ, ದಕ್ಷನ 16 ಜನ ಹೆಣ್ಣು ಮಕ್ಕಳಲ್ಲಿ ಕೊನೆಯವಳಿಗೆ ಸತಿ ಅಂತ ಹೆಸರು. ಕೊನೆಯವಳಾದಂತಹ ಸತೀದೇವಿಯನ್ನು ದಕ್ಷ ರುದ್ರನಿಗೆ ಕೊಟ್ಟು ವಿವಾಹ ಮಾಡಿದ. ಯಾಕೆ ವಿವಾಹ ಮಾಡಿದ್ದು ಅಂತ ಹೇಳಿದರೆ, ಪರಮ ಸುಂದರನಾಗಿದ್ದಾನೆ ರುದ್ರ ಅಂತೇಳಿ ಮದುವೆ ಮಾಡಿ. ಪರಮ ಸುಂದರನಾದಂತಹ ರುದ್ರ, ಸತೀದೇವಿಯು ಕೂಡ ಆಕೆ ಕಮಲಲೋಚನೆ, ಇವನು ಕುರಂಗ ನಯನ. ಆದ್ದರಿಂದ ಇವನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಿದರೆ ಚೆನ್ನಾಗಿರ್ತಾರೆ. ಜೊತೆಗೆ ಸತೀದೇವಿ ಶರೀರ ಶುದ್ಧ ಬೆಳ್ಳಗಿರತಕ್ಕಂತಹ ಬೆಳ್ಳಗಿನ ಹೆಣ್ಣು ಮಗಳು, ಬೆಳ್ಳಿ ಅಂತ ಅವರನ್ನು ಕರೀತಾ ಇದ್ರು. ಬೆಳ್ಳಿ ಕಳ್ಳಿ ಅಲ್ಲ, ಬೆಳ್ಳಿ ಕಾಳಿ ಅಂತ ಇರೋದು. ಕಾಳಿ ಅಂದರೆ ಕಪ್ಪಿರುವವಳು ಅಂತ ಅರ್ಥ, ಬೆಳ್ಳಿ ಅಂದರೆ ಬೆಳ್ಳಗಿರುವವಳು ಅಂತ ಗೌರಿ ಅಂತ ಕರೀತಾ ಇದ್ರು. ಆದರೆ ಗೌರವರ್ಣದ ಈ ಹೆಣ್ಣು ಮಗಳು ಸತಿ ಭಸ್ಮ ಭಸಿತಾಂಗಲೇಪನಾಗಿ ಶುದ್ಧ ಸ್ಫಟಿಕ ಸಂಕಾಶಂ ಅಂತ, ಸ್ಫಟಿಕದ ಹಾಗೆ ಬೆಳ್ಳಗಿರುವವಳು. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮ, ಸ್ಫಟಿಕದಂತೆ ಅಮಲಕಾಂತಿಯಿಂದ ಕೂಡಿದಂತಹ ರುದ್ರದೇವನಿಗೆ ಈ ಬೆಳ್ಳಗಿನ ಹೆಣ್ಣು ಮಗಳನ್ನು ಕೊಟ್ಟರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ದಕ್ಷನೇ ಚತುರ್ಮುಖ ಬ್ರಹ್ಮನ ಪ್ರೇರಣೆಯಿಂದ ತನ್ನ ಮಗಳನ್ನು ರುದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆದರೆ ರುದ್ರದೇವ ಆಕೆಯ ಜೊತೆಗೆ ಸಂಸಾರ ಮಾಡಿ ಮಕ್ಕಳನ್ನು ಪಡೆಯಲಿಲ್ಲ. ಅದಕ್ಕಿಂತ ಮೊದಲೇ ತನ್ನ ಪತ್ನಿಯನ್ನು ಕಳೆದುಕೊಂಡ. ಅದಕ್ಕೆ ಕಾರಣ ದಕ್ಷ ಮಾಡಿದಂತಹ ಯಾಗದಲ್ಲಿ ರುದ್ರನಿಗೆ ಆಹುತಿಗೊಳ್ಳಲಿಲ್ಲ. ರುದ್ರನಿಗೆ ಅರುದ್ರ ಭಾಗಂ ಭಗವೇಕ್ಷ ಚಾಧ್ವರಂ, ಆ ಅಧ್ವರದಲ್ಲಿ ತನ್ನ ರುದ್ರನಿಗೆ ಆಹುತಿ ಇಲ್ಲ ಅನ್ನುವುದನ್ನು ಕಂಡಂತಹ ಆ ಸತಿ ಶಿರೋಮಣಿ, ಇದು ಯಜ್ಞ ವೇದ ವಿರೋಧಿಯಾದಂತಹ ಯಜ್ಞ, ಅವಿಧಿನಾ ಕ್ರಿಯಮಾಣವಾದಂತಹ ಯಜ್ಞ. ಈಶಾನ್ಯ ದಿಕ್ಕಿನಲ್ಲಿ ರುದ್ರನಿಗೆ ಬಲಿಯನ್ನು ಕೊಡದೆ ಮಾಡತಕ್ಕಂತಹ ಈ ಯಜ್ಞದ ಮೂಲಕವಾಗಿ ನನ್ನ ಅಪ್ಪನೇ ಸಾಯ್ತಾನೆ, ಅಪ್ಪನಿಗೆ ಕೆಟ್ಟದಾಗ್ತದೆ ಅಂತ ಹೇಳಿ ಅಪ್ಪನಿಗೆ ಉಪದೇಶ ಮಾಡುವುದಕ್ಕೆ ಕೂತು ಬಿಡ್ತಾಳೆ. ಆದರೆ ಅವಳ ಉಪದೇಶವನ್ನು ಈತ ಕೇಳುವುದಿಲ್ಲ. ಆವಾಗ ತಪ್ಪು ಮಾಡ್ತಾ ಇದ್ದವರಿಗೆ ಬುದ್ಧಿ ಹೇಳಿದಾಗ ಅವರು ಕೇಳಿದರೆ ಆ ಸಭೆಯಲ್ಲಿ ಉಳಿಬಹುದು, ಇಲ್ಲದೆ ಹೋದರೆ ಆ ಸಭೆಯನ್ನು ಧಿಕ್ಕರಿಸಿ ತಾನು ಹೊರಟು ಹೋಗಬೇಕು. ಆದರೆ ತಂದೆಯದ್ದಾದ ಯಜ್ಞದಲ್ಲಿ
ನಾನು ರುದ್ರನಿಂದ ಅನುಮತಿಯನ್ನು ಪಡೆಯದೇ ಬಂದವಳು ಮತ್ತೆ ರುದ್ರನ ಸನಿಹಕ್ಕೆ ಹೋಗುವುದು ತರವಲ್ಲ ಅಂತ ಯೋಚಿಸಿದಂತ ಆಕೆ ಹೀಗೆ ಯೋಚಿಸ್ತಾಳೆ. ಏನು ಯೋಚಿಸ್ತಾಳೆ? ನಾನು ದಕ್ಷನ ಮಗಳಾಗಿ ರುದ್ರನ ಜೊತೆಗೆ ಸಂಸಾರ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ರುದ್ರನಿಗೆ ದಕ್ಷನ ಮೇಲೆ ಇಷ್ಟ ಇಲ್ಲ. ಯಾವ ಮಾವನ ಮೇಲೆ ಇಷ್ಟ ಇಲ್ಲವೋ ಆ ಮಾವನ ಮಗಳಾಗಿ ಅವನ ಜೊತೆಗೆ ಸಂಸಾರ ಮಾಡಬಾರದು. ಯಾಕೆಂದರೆ ಅವಳು ನಾನು ಆತನ ಜೊತೆಗೆ ಸಂಸಾರ ಮಾಡುವಾಗ ಒಂದೊಂದು ಬಾರಿ ಪ್ರೀತಿಯಿಂದ ಆ ರುದ್ರದೇವ ದಾಕ್ಷಾಯಿಣಿ ಅಂತ ಕರೀತಾನೆ. ಆದರೆ ದಾಕ್ಷಾಯಿಣಿ ಅಂತ ಕರೆಯುವುದಕ್ಕೆ ಬಾಯಿ ತೆಗೆದವ ದಾಕ್ಷ ಅಂತ ಹೇಳಿದ ಕೂಡಲೇ ತುಟಿ ಕಚ್ಚುವುದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಈ ಮಾವನ ನೆನಪಾಗ್ತದೆ. ದಕ್ಷನ ಹೊಟ್ಟೆಯಲ್ಲಿ ಹುಟ್ಟಿದವಳು ಇವಳು. ಅವನ ಮೇಲಿನ ಸಿಟ್ಟಿನಿಂದ ನಮ್ಮ ಸಂಸಾರದಲ್ಲಿ ವೈರಸ್ಯ ಉಂಟಾಗಿ ಹೋಗಿದೆ. ಆದ್ದರಿಂದ ದಾಕ್ಷಾಯಿಣಿ ಅನ್ನುವ ಹೆಸರಿನ ಈ ಶರೀರದಿಂದ ನಾನು ರುದ್ರನ ಜೊತೆಗೆ ಸಂಸಾರ ಮಾಡಬಾರ್ದು. ಮತ್ತೆ ದಾಕ್ಷಾಯಿಣಿ ಬಿಟ್ಟು ಇನ್ನೊಂದು ಶರೀರದಿಂದ ಅವನ ಜೊತೆಗೆ ವಾಸ ಮಾಡಬೇಕು. ಹೀಗೆ ಯೋಚಿಸಿ ಅವಳು ಅದೇ ಯಜ್ಞವಾಟದ ಈಶಾನ್ಯ ದಿಕ್ಕಿನಲ್ಲಿ ತಾನು ಯಾವ ಭಾಗದಲ್ಲಿ ರುದ್ರನಿಗೆ ಬಲಿಕೊಟ್ಟು ಆರಾಧನೆ ನಡೆಸಬೇಕಿತ್ತೋ ಆ ಜಾಗದಲ್ಲಿ ತಾನು ರುದ್ರನ ದಿಕ್ಕಿಗೆ, ರುದ್ರನ ದಿಕ್ಕು ಅಂತ ಹೇಳಿದ್ರೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು ತಾನು ಪದ್ಮಾಸನ ಹಾಕಿ ನೇರವಾಗಿ ಕುಳಿತು ತನ್ನ ಮೂಲಾಧಾರದಲ್ಲಿ ತನ್ನ ಆತ್ಮಶಕ್ತಿಯನ್ನು ಧ್ಯಾನ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿ ರುದ್ರನನ್ನು ಧ್ಯಾನ ಮಾಡಿ ಆ ರುದ್ರನನ್ನೇ ಧ್ಯಾನ ಮಾಡ್ತಾ ಆತ್ಮಶಕ್ತಿಯನ್ನು ಊರ್ಧ್ವಮುಖಗೊಳಿಸಿ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ, ಸ್ವಾಧಿಷ್ಠಾನದಿಂದ ಮಣಿಪೂರವನ್ನು ದಾಟಿ ಅನಾಹತಕ್ಕೆ, ಅನಾಹತದಿಂದ ವಿಶುದ್ಧಿಯನ್ನು ದಾಟಿಕೊಂಡು ಚಕ್ರಕ್ಕೆ ತನ್ನ ಆತ್ಮಶಕ್ತಿಯನ್ನು ತಂದು ಆ ಎರಡು ಹುಬ್ಬುಗಳ ಮಧ್ಯದಲ್ಲಿರತಕ್ಕಂತಹ ತ್ರಿನೇತ್ರನನ್ನು ಚಿಂತನೆ ಮಾಡ್ತಾ ಆತನಲ್ಲೇ ಲೀನ ಚಿಂತನೆಯನ್ನು ಯೋಚನೆ ಮಾಡಿ ಅಲ್ಲಿ ತನ್ನ ಶರೀರದಲ್ಲಿ ಅಗ್ನಿಯನ್ನು ನಿಷ್ಪಾದನೆ ಮಾಡಿ ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನು ಕಳೆದುಕೊಳ್ತಾಳೆ. ರುದ್ರನನ್ನೇ ಆಲೋಚನೆ ಮಾಡಿಕೊಂಡು ಆ ದಾಕ್ಷಾಯಿಣಿ ಸತಿ ಶರೀರವನ್ನು ತ್ಯಾಗ ಮಾಡಿದ ಕಾರಣದಿಂದ ರುದ್ರನನ್ನು ಪಡೆಯುವುದಕ್ಕೆ ಬೇಕಾದ ಜಾಗದಲ್ಲಿ ಯಾವ ಹಿಮವತ್ ಪರ್ವತ ಆ ರುದ್ರನಿಗೆ ನನ್ನಲ್ಲೇ ಮನೆ ಮಾಡು ಅಂತ ಹೇಳಿ ಕೈಲಾಸವನ್ನು ಒದಗಿಸಿಕೊಟ್ಟಿದ್ದಾನೋ ಅಂತಹ ಹಿಮವತ್ ಪರ್ವತನಲ್ಲಿ ಮಗಳಾಗಿ ಹುಟ್ಟಿದ್ದಾಳೆ. ಸತೀದೇವಿಯೇ ಹಿಮವಂತನ ಮಗಳಾಗಿ ಹುಟ್ಟಿದ್ದೇ ರುದ್ರನಿಗೋಸ್ಕರ. ಆದ್ದರಿಂದ ಆಕೆಯ ಮನಸ್ಸು ಪೂರ್ತಿ ರುದ್ರನಲ್ಲೇ ತಲ್ಲೀನವಾಗಿದೆ. ಹುಟ್ಟಿದವಳು ತಪಸ್ಸು ಪ್ರಾರಂಭ ಮಾಡಿದ್ದಾಳೆ, ಅಪರ್ಣೆಯಾಗಿ ತಪಸ್ಸು ಮಾಡಿದ್ದಾಳೆ. ಆದ್ದರಿಂದ ರುದ್ರನಿಗೋಸ್ಕರವೇ ಆವಿರ್ಭವಿಸಿರ್ತಕ್ಕಂತಹ ಆ ಅಪರ್ಣೆಯ ಪುಣ್ಯಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ.